ಶ್ರೀಗುರುಭ್ಯೋ ನಮಃ ಹರಿ ಓಂ. ಭವಾಪದೋ ವಿನಶ್ಯಂತಿ ಯತ್ಪಾದಸ್ಮೃತಿಮಾತ್ರತಃ ತಂ ವಂದೇ ಕುಮತಧ್ವಾಂತ ಭಾಸ್ಕರಂ ನೃಹರಿಂ ಸದಾ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥವಚಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಸುಜಯೀಂದ್ರ ತೀರ್ಥ, ಶ್ರೀ ಸುಷಮೀಂದ್ರ ತೀರ್ಥ, ಶ್ರೀ ಸುಯತೀಂದ್ರ ತೀರ್ಥ ಗುರುಭ್ಯೋ ನಮಃ. ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಾದ ಶ್ರೀಮನ್ ಮಧ್ವಾಚಾರ್ಯರ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಇವತ್ತಿನ ದಿವಸ ಪರಮಮಂಗಳಕರವಾದಂತಹ ದಿನ. ಶ್ರೀ ಶ್ಯಾಮಸುಂದರ ವಿಠಲಾಂಕಿತರಾದ ಶ್ರೀ ಶ್ಯಾಮಸುಂದರ ದಾಸರ ಆರಾಧನಾ ಮಹೋತ್ಸವ. ಶ್ರೀ ಶ್ಯಾಮಸುಂದರ ದಾಸರು ಎರಡು ರೀತಿಯಿಂದ ನೋಡಿದರೆ ಅವರ ವಿಶೇಷ ಪ್ರಭಾವವನ್ನು ತೋರಿತಿರತಕ್ಕಂತಹ ಮಹಾನುಭಾವರು. ಒಂದು, ಅವರು ಅತ್ಯಂತ ಅರ್ವಾಚೀನರು. ಇನ್ನೊಂದು, ಅತ್ಯಂತ ಅರ್ವಾಚೀನರಾಗಿದ್ದರೂ ಅಪರೋಕ್ಷ ಜ್ಞಾನವನ್ನು ಪಡೆದಿರತಕ್ಕಂಥವರು. ಇನ್ನೊಂದಿದೆ, ಅತ್ಯಂತ ಅರ್ವಾಚೀನರಾದರೂ ಕೂಡ ಈಗಿನ, ಅಂದರೆ ಅತ್ಯಂತ ಅರ್ವಾಚೀನರು ಅಂತಂದರೆ ಈಗಿನ ಕಾಲದವರು, ಈಗಿನ ಕಾಲಕ್ಕೆ ಏನು ಸಂಬಂಧಪಟ್ಟಂತೆ ಹವ್ಯಾಸಗಳಿದೆ ಆ ಹವ್ಯಾಸಕ್ಕೆ ಒಳಗಾದವರಲ್ಲ, ಆದರೆ ಒಳಗಾದವರಂತೆ ತೋರಿಸಿಕೊಂಡವರು. ಇನ್ನೊಂದಿದೆ, ಅದೇನು ಅಂತಂದರೆ ನಮ್ಮ ಭಾಗ್ಯ. ಅದು ನಮಗೆ ಸಂಬಂಧಪಟ್ಟಂತೆ ನಾವು ಅವರ ಒಂದು ಆಶೀರ್ವಾದ ನಮ್ಮ ಮಾತಾಮಹರಿಗೆ, ಅಂದರೆ ತಾಯಿಯ ತಂದೆಯವರಿಗೆ ಮತ್ತು ಅದೇ ರೀತಿ ನಮ್ಮ ತಾಯಿಯ ಅಕ್ಕಂದಿರು ದೊಡ್ಡಮ್ಮ ಅವರಿಗೆ, ನಮ್ಮ ಸೋದರ ಮಾವಂದಿರಿಗೆ, ಮಾತುಲರು, ಅವರಿಗೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಸಿಕ್ಕು ನಮ್ಮ ಕುಟುಂಬಕ್ಕೆ ಅವರ ಆಶೀರ್ವಾದ ಸಿಕ್ಕಿದೆ ಅಂತ ಅನ್ನೋದೇನಿದೆ, ಇದು ಒಂದು ದೊಡ್ಡ ಭಾಗ್ಯ. ಅಂತಹ ಪರಮ ಪೂಜ್ಯರಾದಂತಹ ಶ್ರೀ ಶ್ಯಾಮಸುಂದರ ದಾಸರ ಬಗ್ಗೆ ಒಂದೆರಡು ವಿಷಯಗಳನ್ನು ತಿಳಿಯುವ ಪ್ರಯತ್ನವನ್ನು ಇವತ್ತಿನ ದಿವಸ ನಾವು ಮಾಡೋಣ. ಇವತ್ತು ನೋಡಿ, ಒಂದು 4-5 ಊರುಗಳು ಅವರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಇದು ಅವರಿಗೆ ಅಂಕಿತ ಸಿಗುವ ಮುಂಚೆ ಕುರಡಿ ಮತ್ತು ಮಾನವಿ ಮತ್ತು ಸಿರಿವಾರ ಮತ್ತು ಬಲ್ಲಟಗಿ ಮತ್ತು ಅಸ್ಕಿಹಾಳ, ಈ 5 ಕ್ಷೇತ್ರಗಳ ಸಂಚಾರ ಅಂಕಿತ ಪೂರ್ವದಲ್ಲಿ ನಾವು ನೋಡ್ತೇವೆ. ಈ 5 ಕ್ಷೇತ್ರಗಳ ಪ್ರಭಾವ ಅವರ ಮೇಲೆ ಭಾರಿ ಮೂಡಿದೆ. ಅವರ ಜೀವನ ಚರಿತ್ರೆಯನ್ನು ನಾವು ನೋಡೋದಕ್ಕೆ ಹೋದಾಗ ಮಾನ್ವಿ ಹತ್ತಿರ ಇರತಕ್ಕಂತಹ ಕುರುಡಿ ಗ್ರಾಮದಲ್ಲಿ ಇವರ ತಂದೆ ತಾಯಿಗಳು ವಾಸವಾಗಿದ್ದರು. ಅಲ್ಲಿ ಪೌರೋಹಿತ್ಯ ಕರ್ಮವನ್ನು ಮಾಡಿಕೊಂಡಿದ್ದರು. ಕೊಪ್ರಮ್ಮ ಮತ್ತು ಶ್ಯಾಮಾಚಾರ್ಯರು ಅಂಥೇಳಿ ಇವರ ತಂದೆ ತಾಯಿ ಹೆಸರು. ಈ ಕೊಪ್ರಮ್ಮನವರಿಗೆ ಒಬ್ಬ ತಂಗಿ ಇದ್ದರು, ರಿಂದಮ್ಮ ಅಂಥೇಳಿ. ಆ ರಿಂದಮ್ಮನವರನ್ನು ಮಾನ್ವಿ ಪುರೋಹಿತರಾಗಿರ್ತಕ್ಕಂತಹ ಗುರುಭೀಮಾಚಾರ್ಯರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಕಾಲಾಂತರದಲ್ಲಿ ಏನಾಗುತ್ತೆ, ಗುರುಭೀಮಾಚಾರ್ಯರು ದೈವಾಧೀನರಾಗ್ತಾರೆ. ಯಾವಾಗ ಮಾನ್ವಿ ಪುರೋಹಿತರಾದ ಗುರುಭೀಮಾಚಾರ್ಯರು ದೈವಾಧೀನರಾಗ್ತಾರೆ, ಆ ಸಂದರ್ಭದಲ್ಲಿ ಈ ರಿಂದಮ್ಮನವರು ತಮ್ಮ ಭಾವಂದಿರರಾಗಿರ್ತಕ್ಕಂತಹ ಶ್ಯಾಮಾಚಾರ್ಯರನ್ನು, ನೀವು ಮಾನವಿಗೆ ಬನ್ನಿ, ಇಲ್ಲೇ ಇದ್ದು ಇಲ್ಲಿಯ ಒಂದು ಪೌರೋಹಿತ್ಯ ಕಾರ್ಯಗಳನ್ನು ನೀವು ನೋಡ್ರಿ ಅಂಥೇಳಿ ಕರೀತಾರೆ. ಅವರ ಅಪೇಕ್ಷೆಗೆ ತಕ್ಕಂತೆ ಈ ಕೊಪ್ರಮ್ಮ ಮತ್ತು ಶ್ಯಾಮಾಚಾರ್ಯರು ಮಾನ್ವಿಗೆ ಬರ್ತಾರೆ. ಅಲ್ಲಿ ಬಹಳ ವಿಶೇಷವಾಗಿ ಜಗನ್ನಾಥದಾಸರ ಸೇವೆ, ಅಲ್ಲಿಯ ಒಂದು ಊರಿಗೆ ಹಿತಕರವಾದಂತಹ ಸೇವೆ, ಪೌರೋಹಿತ್ಯ ಸೇವೆ ಇತ್ಯಾದಿಗಳನ್ನು ಮಾಡ್ತಾ ಭಗವಂತನ ಧ್ಯಾನ, ಭಗವಂತನ ಭಜನ ಇತ್ಯಾದಿಗಳನ್ನ ಮಾಡ್ತಾ ಇರ್ತಾರೆ. ಭಗವಂತನ ಒಂದು ಅನುಗ್ರಹದಿಂದ ಅವರ ಗರ್ಭದಲ್ಲಿ ಇವತ್ತಿನ ಕಥಾನಾಯಕರಾಗಿರ್ತಕ್ಕಂತಹ
ಶ್ರೀ ಶ್ಯಾಮಸುಂದರ ದಾಸರ ಜನನ ಆಗ್ತದೆ. ಅವರಿಗೆ ಗುಂಡಾಚಾರ್ಯರು ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಇವರು ಕೊಪ್ಪರಮ್ಮನವರು ಅವರಿಗೆ ತಾಯಿ ಹಾಲು ಕುಡಿಸಿ ಬೆಳೆಸೋದರ ಜೊತೆಗೆ ಅಮೃತವನ್ನು ಕೂಡ ಬೆಳೆಸಿ ಅದನ್ನು ಕೂಡ ಕುಡಿಸಿ ಬೆಳೆಸ್ತಾರೆ. ಎಂತಹ ಅಮೃತ ಅದು ಅಂತಂದರೆ, ಇವರು ಪ್ರತಿ ಕ್ಷಣವೂ ಕೂಡ ಪುರಂದರದಾಸರು, ಜಗನ್ನಾಥದಾಸರು, ಶ್ರೀ ವಿಜಯದಾಸರು ಮುಂತಾದ ಅನೇಕ ದಾಸವರೇಣ್ಯರು ರಚನೆ ಮಾಡಿರ್ತಕ್ಕಂತಹ ಪದಪದ್ಯ ಸುಳಾದಿಗಳನ್ನು ನಿರಂತರ ಹಾಡ್ತಾ ಇದ್ದರಂತೆ. ಹಾಗೆ ಆ ನಿರಂತರ ಆ ಕೂಸಿನ ಕಿವಿಗೆ ಶ್ರವಣ ಪಥಾರೂಢವಾಗಿ ಅಂತಹ ಒಂದು ಹರಿದಾಸರ ಪದ್ಯಗಳೆಂಬ ಅಮೃತವನ್ನು ಕುಡಿಸ್ತಾ ಇದ್ದರಂತೆ ಹಾಲಿನ ಜೊತೆಗೆ. ಹಾಗೆ ಬೆಳೆದಂತಹ ಕೂಸಿಗೆ ಒಂದು ಸಣ್ಣ ತೊಂದರೆ ಇತ್ತು. ಏನು ಆ ತೊಂದರೆ ಅಂತಂದರೆ, ಅವರಿಗೆ ಸುಮಾರೊಂದು 4 ರಿಂದ 5 ವರ್ಷಗಳು ಆಗ್ತಾ ಇದೆ, ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ತೊದಲು ನುಡಿಗಳನ್ನು ಆಡೋದಕ್ಕೂ ಬರ್ತಾ ಇಲ್ಲ. ಸಾಮಾನ್ಯವಾಗಿ ಇವತ್ತು ನಾಳೆ ನಾವು ನೋಡ್ತೇವೆ, ಕೂಸು 1-1.5 ತಿಂಗಳ ಒಳಗಡೆನೇ ಸಾಕಷ್ಟು ಮಾತಾಡ್ತಕ್ಕಂಥ ಕೂಸುಗಳನ್ನು ನಾವು ನೋಡಿದ್ದೇವೆ. ಆದರೆ ಇವರಿಗೆ, ಈ ದಂಪತಿಗಳಿಗೆ ಆಶ್ಚರ್ಯ, ಇವತ್ತಿನ ಕಥಾನಾಯಕರಾದ ಗುಂಡಾಚಾರ್ಯರಿಗೆ 5 ವರ್ಷ ಆದರೂ ಕೂಡ ಇನ್ನು ಮಾತಾಡೋದಕ್ಕೆ ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ಭಗವಂತನ ಒಂದು ಪ್ರೇರಣೆ, ಭಗವಂತನ ಒಂದು ವಿಶೇಷ ಅನುಗ್ರಹದಿಂದ ಆ ಕ್ಷೇತ್ರಕ್ಕೆ ಆಗಿನ ಕಾಲದಲ್ಲಿ ಪ್ರಸಿದ್ಧರಾದ ದಾಸರು ಶ್ರೀ ಗುರುಜಗನ್ನಾಥ ದಾಸರು. ಆಗಿನ ಕಾಲದಲ್ಲಿ ಕೋಸಿಗೆ ಮುತ್ಯ ಅಂತ ಹೇಳಿ ಕರಿತಾ ಇದ್ದರು. ಇದು ಅವರ ಶ್ಯಾಮಸುಂದರ ದಾಸರ ಕೃತಿಯಿಂದಲೇ ನಮಗೆ ಗೊತ್ತಾಗುತ್ತೆ ಕೋಸಿಗೆ ಮುತ್ಯ ಅಂತ ಕರಿತಾ ಇದ್ರು ಅಂತ ಅನ್ನೋದನ್ನು. ಅವರು ಅಲ್ಲಿಗೆ ಬರ್ತಾರೆ. ಅವರಿಗೆ ಬಹಳ ಕೀರ್ತಿ. ಇವರು ಅನೇಕ ಹರಿದಾಸರನ್ನು ತಯಾರು ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಭಗವಂತನ ವಿಶೇಷ ಗುಣಗಾನವನ್ನು ಮಾಡ್ತಕ್ಕಂಥ ಅದ್ಭುತ ವ್ಯಕ್ತಿಗಳು ಶ್ರೀ ಗುರುಜಗನ್ನಾಥದಾಸರು. ಅವರು ಮಾನ್ವಿಗೆ ಬಂದ ಸುದ್ದಿಯನ್ನು ಕೇಳಿ ಈ ದಂಪತಿಗಳು ಕೊಪ್ರಮ್ಮ ಮತ್ತು ಶ್ಯಾಮಾಚಾರ್ಯರು ತಮ್ಮ ದುಃಖವನ್ನು ಅವ್ರ ಮುಂದೆ ಹೇಳ್ಕೊಳ್ತಾರೆ. ಸ್ವಾಮಿ, ನಮ್ಮ ಕೂಸಿಗೆ ಮಾತೇ ಬಂದಿಲ್ಲ, ಏನಾದರೂ ಮಾಡಿ ಅಂತ. ಅಕ್ಕರೆಯಿಂದ ಗುರುಜಗನ್ನಾಥದಾಸರು ಆ ಕೂಸನ್ನು ಕೈಯಲ್ಲಿ ಹಿಡ್ಕೊಂಡು, ನೀವೇನೂ ಚಿಂತೆ ಮಾಡಬೇಕಾಗಿಲ್ಲ, ಆ ತಲೆ ಮೇಲೆ ಕೈಯಾಡಿಸ್ತಾ, ಭಾರೀ ದೊಡ್ಡ ಸೇವೆ ಈ ಕೂಸಿನಿಂದ ಆಗುತ್ತೆ, ಅನೇಕ ಪದಪದ್ಯ ಸುಳಾದಿಗಳನ್ನು ರಚಿಸುವಂಥವರಾಗ್ತಾರೆ, ನೀವೇನೂ ಚಿಂತೆ ಮಾಡಬೇಡಿ, ಮಾತು ಬರ್ತದೆ ಅಂಥೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಭಗವಂತನ ಅನುಗ್ರಹ ವಿಶೇಷ. ಒಂದು 5-6 ತಿಂಗಳಲ್ಲಿ ಆ ಕೂಸು ತೊದಲು ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಮಾತನಾಡೋದಕ್ಕೆ ಪ್ರಾರಂಭ ಮಾಡಿ ಸ್ವಲ್ಪೇ ದಿನಗಳಲ್ಲಿ ಸುಲಲಿತವಾಗಿ, ಅತ್ಯಂತ ಸ್ಪಷ್ಟವಾಗಿ, ನಿರರ್ಗಳವಾಗಿ ಮಾತನಾಡೋದನ್ನು ಕಲಿತದೆ ಭಗವಂತನ ಅನುಗ್ರಹ. ಯಾವಾಗ ಕೂಸು ಮಾತಾಡೋದಕ್ಕೆ ಪ್ರಾರಂಭ ಮಾಡಿತೋ ಆವಾಗ ಆ ಕೂಸನ್ನು, ಅಂದರೆ ಶ್ಯಾಮಸುಂದರ ದಾಸರನ್ನು, ಗುಂಡಾಚಾರ್ಯರನ್ನು ಸ್ಕೂಲ್ಗೆ ಕಳಿಸ್ತಾರೆ, ಶಾಲೆಗೆ ಕಳಿಸಿದಾಗ ಇವರ ವರ್ತನೆ ಭಾರಿ ವಿಚಿತ್ರ. ಒಂಥರ ಮಂಕಾಗಿ ಇರೋದು, ಆದರೆ ನಿಜವಾಗ್ಲೂ ಮಂಕು ಅಲ್ಲ, ಮಂಕನಂತೆ ಇರ್ತಿದ್ರು, ತೋರ್ತಾ ಇದ್ರು ಅಷ್ಟೇ. ಬೂದಿ ಮುಚ್ಚಿದ ಕೆಂಡದಂತಿಪ್ಪರೋ ಎಂಬುದಾಗಿ ಹೇಳಿದಂತೆ ಮಂಕನ ಥರ ಇರ್ತಾಯಿದ್ರು. ಎಲ್ಲರೂ ಸ್ಕೂಲ್ನಲ್ಲಿ ಕೂತಾಗ ಒಂಥರ, ಸ್ಕೂಲ್ ಬಿಟ್ಟ ಆದಮೇಲೆ ಎಲ್ಲರೂ ಹುಡುಗರೆಲ್ಲ ಆಟ ಪಾಠಗಳಿಗೆ ಹೋದರೆ ಇವರು ಆಟ ಪಾಠಕ್ಕೆ ಹೋಗ್ತಿದ್ದಿಲ್ಲ, ಒಂದೇ ಕಡೆ ಕೂರ್ತಿರ್ತಾ ಇದ್ರು. ನೋಡೋರಿಗೆ ಅದು ಮಂಕು ಅಂತ ಕಾಣಿಸ್ತಾ ಇತ್ತು. ಆದರೆ ಪಾಠ ಕಲಿತು ಪಾಠವನ್ನು ಒಪ್ಪಿಸತಕ್ಕಂಥ ವಿಷಯದಲ್ಲಿ ಮಾತ್ರ ಇವರು ಎಲ್ಲರಿಗಿಂತ ಮುಂದಿರ್ತಿದ್ರು. ನೋಡ್ರಿ, ಇವ್ರು ಮಂಕ್ ಅಂತ ಹೇಳಕ್ಕೆ ಸಾಧ್ಯನಾ? ಹಾಗಾಗಿ ಮಂಕಿನಂತೆ ಜನರಿಗೆ ತಮ್ಮನ್ನು ತಾವು ತೋರಿಸಿಪಡಿಸ್ಕೊಳ್ತಾ ಇದ್ರು. ಹೀಗೆ ಇರುವಾಗ ಯಾವಾಗ ಇವರು ಆ ಶಾಲೆಯಲ್ಲೇ ಇರ್ತಾ ಇದ್ರೋ ಆವಾಗ ಒಂದು ದಿನ ಅವರ ಶಾಲೆಗೆ ಒಬ್ಬ ಮೇಲಧಿಕಾರಿಗಳು, ಶಿಕ್ಷಣ ವಿಭಾಗದ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ. ಬಂದಾಗ ಅವರಿಗೆ ಒಂದು ವಿಶೇಷವಾಗಿ ಪರ್ಯವೇಕ್ಷಣೆ ಮಾಡಬೇಕು ಅಂತೇಳಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಬರ್ತಾರೆ. ಆಗ ಬಂದಾಗ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಮಾಡಬೇಕು,
ಬರೀ ಸ್ವಾಗತವನ್ನು ಮಾಡೋದಕ್ಕಿಂತ ಒಂದು ಏನಾದರೂ ಅವಾಗೆಲ್ಲ ಕವನಗಳಿಗೆ ಕವಿತೆಗೆ ಭಾರೀ ಪ್ರಾಶಸ್ತ್ಯ, ಅದರ ಅಷ್ಟೇ ಪ್ರಾಶಸ್ತ್ಯ ಅಲ್ಲ ಅಷ್ಟೇ ಅಲ್ಲ ಅವುಗಳು ಅಂತಂತಂದರೆ ಭಾರಿ ಆದರ. ಹಾಗಾಗಿ ಕವಿತೆಗಳ ಮೂಲಕ ಕವನವನ್ನು ರಚಿಸುವ ಮೂಲಕ ಅವರಿಗೆ ಆದರದ ಸ್ವಾಗತವನ್ನು ಮಾಡಬೇಕು. ಹಾಗಾದರೆ ಯಾರಿಗೆ ಹೇಳಬೇಕು, ಯಾರಿಗೆ ಹೇಳೋಣ? ಏನೇ ಆಗಲಿ ಹುಡುಗರ ಮುಂದೆ, ವಿದ್ಯಾರ್ಥಿಗಳ ಮುಂದೆ ಒಮ್ಮೆ ಹೇಳಿ ನೋಡೋಣ. ಹುಡುಗರಿಂದ ಏನಾದರೂ ಒಂದು ಕವಿತೆ ಹೊರಗಡೆ ಬರಬಹುದೇನೋ ಅಂತಂದುಕೊಂಡು ಎಲ್ಲರನ್ನ ಕರೆಸಿ ಈ ವಿಷಯವನ್ನು ಹೇಳ್ತಾರೆ. ಆಗ ಈ ಗುಂಡಾಚಾರ್ಯರು, ಕವಿ ಗುಂಡಾಚಾರ್ಯರು ಭಾರೀ ಅದ್ಭುತವಾದ ರೀತಿಯಲ್ಲಿ ಒಂದು ಸ್ವಾಗತ ಕವನವನ್ನು ರಚಿಸಿಕೊಡ್ತಾರೆ. ಅದನ್ನು ನೋಡಿ ಬೆರಗಾಗೋಗ್ತಾರೆ. ಅವರಷ್ಟೇ ಅಲ್ಲ, ಆ ಸ್ವಾಗತ ಪದ್ಯವನ್ನು ಹೇಳಿದಾಗ ಅವರೇನು ಬಂದಿರ್ತಾರೆ ಅಧಿಕಾರಿಗಳು, ಅವರೂ ಕೂಡ ಅದನ್ನು ನೋಡಿ ಎಷ್ಟು ಶಬ್ದದ ಲಾಲಿತ್ಯ ಇದೆ, ಎಷ್ಟು ಅರ್ಥಗಾಂಭೀರ್ಯ ಇದೆ, ಎಷ್ಟು ಪ್ರಾಸ ಇದೆ, ಪ್ರಾಸಬದ್ಧವಾಗಿ ಶಬ್ದಗಳ ಜೋಡಣೆ, ಭಾರೀ ಅದ್ಭುತವಾದ ಒಂದು ಕವಿತೆ ನಾನು ನೋಡಿದ್ದೇನೆ ಅಂಥೇಳಿ ಭಾರೀ ಖುಷಿ ಪಡ್ತಾರೆ. ಅವತ್ತಿನಿಂದ ಎಲ್ಲ ಹುಡುಗರು ಇವರಿಗೆ ಕಲೆ ಬೀಳೋದು, ನಮಗೆ ಅದಕ್ಕೆ ಆ ರಚನೆ ಮಾಡಿ ಈ ರಚನೆ ಮಾಡು ಅಂಥೇಳಿ. ಇದಕ್ಕೆ ಅನುಗುಣವಾಗಿ ಪ್ರಾಸಂಗಿಕವಾಗಿ ಒಂದು ವಿಷಯವನ್ನು ಹೇಳ್ತೇನೆ. ನಮ್ಮ ದೊಡ್ಡಮ್ಮನವರು ಅಂತ ಹೇಳಿದೆ, ನಮ್ಮ ತಾಯಿಯ ಅಕ್ಕ, ಅವರು ಮಾನ್ವಿಯಲ್ಲಿ ಇರುವಾಗ, ಅಂದರೆ ನಮ್ಮ ತಾಯಿಯ ತವ್ರ ಮನೆ ಮಾನ್ವಿ, ಮಠದ ಕೃಷ್ಣಾಚಾರ್ಯರು ಅಂಥೇಳಿ ಅವರ ಮನೆಯಲ್ಲಿ ಇರುವಾಗ, ಇವರು ಈ ಮಾನ್ವಿಯಲ್ಲಿರುವಾಗ ಗುಂಡಾಚಾರ್ಯರು ನಮ್ಮ ತಾತಂದಿರ ಮನೆಗೆ, ಅಂದರೆ ಮಾತಾಮಹ ಅವರ ಮನೆಗೆ ಹೆಚ್ಚು ಒಂದು ವಹಿವಾಟು ಇಟ್ಟುಕೊಂಡಿದ್ದರು. ಪ್ರತಿನಿತ್ಯ ಹೋಗೋದು. ಆಗಿನ ಕಾಲದಲ್ಲಿ ಆ ಊರಲ್ಲಿ ಬಕ್ರಿ ಜಾಸ್ತಿ ಅಪೇಕ್ಷೆ ಇವರಿಗೆ. ಬಕ್ರಿ ಬಂದು ಮನೆಗೆ ಬಕ್ರಿ ಮಾಡಿಸ್ಕೊಂಡು ತಿಂತಾಯಿದ್ರು. ಅಂಥ ಸಂದರ್ಭದಲ್ಲಿ ಅವರಿಬ್ಬರನ್ನ ಎದುರಿಗೆ ನಿಲ್ಲಿಸಿ, ಅಂದರೆ ಅಣ್ಣ ತಂಗಿಯನ್ನು ಎದುರಿಗೆ ನಿಲ್ಲಿಸಿ ಅವರಿಗೆ ಒಂದು ರಚನೆ ಹೇಳ್ಕೊಡ್ತಿದ್ದರಂತೆ. ಸುಮ್ಮನೆ ಮಕ್ಕಳ ಜೊತೆಗೆ ಹೊಂದಿಕೊಂಡು ಹೋಗುವ ಸ್ವಭಾವ ಇವರಿಗೆ ಎಷ್ಟಿತ್ತು ಅಂತ ಅನ್ನೋದಕ್ಕೆ ಹೇಳ್ತೇನೆ. ಅವರಿಬ್ಬರನ್ನ ಕೂಡಿಸಿ, ಅಂದರೆ ನಮ್ಮ ದೊಡ್ಡಮ್ಮನವರನ್ನು ಮತ್ತು ನಮ್ಮ ಮಾವನವರನ್ನು ಇಬ್ಬರನ್ನೂ ಎದುರಿಗೆ ನಿಲ್ಲಿಸಿ, ನೀನು ಹೆಣ್ಣು ಕೊಡು ಅಂತ ಕೇಳವ್ವ ನೀನು ಅಂಥೇಳಿ ನಮ್ಮ ದೊಡ್ಡಮ್ಮನವರಿಗೆ ಹೇಳೋದು. ಹೇಳುವಾಗ ಅದು ಕೂಡ ತುಂಬ ಸುಲಲಿತವಾಗಿ ಮತ್ತು ಪ್ರಾಸಬದ್ಧವಾಗಿ ಅರ್ಥಗರ್ಭಿತವಾಗಿ ಅವರೆಂದರೆ ಹೇಳಿಸ್ತಿದ್ರಂತೆ. ಈ ರೀತಿ ಆಟವನ್ನು ಆಡಿಸ್ತಾ ಇದ್ರು ನೋಡ್ರಿ. ಎಲ್ಲ ಅದು ನಾವೊಂದು ವಾಕ್ಯವನ್ನು ಕೇಳ್ತೇವೆ, ವ್ಯಸನೇನತು ಮೂರ್ಖಾಣಾಂ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ಅಂತ. ಕಾವ್ಯಶಾಸ್ತ್ರದ ವಿನೋದದಿಂದ ಬುದ್ಧಿವಂತರ ಕಾಲ ಕಳೆಯುತ್ತಂತೆ. ಹಾಗೆ ಇವರು ಈ ಕಾವ್ಯದ ವಿನೋದದಿಂದ ಇವರು ಕಾಲ ಕಳೀತಾ ಇದ್ದರು. ನಮ್ಮ ದೊಡ್ಡಮ್ಮನವರು ನಮ್ಮ ಮಾವರನ್ನು ಕೇಳತಕ್ಕಂಥದ್ದು. ಅವರ ಅಣ್ಣ ಏನು ಅಂತಂದರೆ ಹೆಣ್ಣು ಕೊಡು ಅಂತ ಕೇಳಬೇಕು. ಅದಕ್ಕೆ ಇವ್ರ ಹತ್ರ ಹೇಳಿಸ್ತಾ ಇದ್ರು, ಕೇಳೋ ಅಣ್ಣ ಬಲರ ಮಣ್ಣ ಕೊಡೋ ಹೆಣ್ಣ ನಿನಗೆ ಪುಣ್ಯ ಅಂಥೇಳಿ ನಮ್ಮ ದೊಡ್ಡಮ್ಮನವರು ಹೇಳಿದರೆ, ಆವಾಗ ಅಂದರೆ ನೋಡಪ್ಪ ಅಣ್ಣ, ನಾವೊಂದು ಮಾತು ಕೇಳ್ತೀನಿ, ನಿನ್ನ ಮಗಳನ್ನ ನನಗೆ ಕೊಡು, ನನ್ನ ಮಗನಿಗೆ ಕೊಡು ಅಂಥೇಳಿ ಕೇಳುವಂಥದ್ದು. ಆವಾಗ ಯಾರೇ ಆಗಲಿ ಕನ್ಯಾ ಕೇಳಿದ ತಕ್ಷಣ ಯಾರು ಒಪ್ಪಿಕೊಂಡು ಕೊಡೋದಿಲ್ಲ ತಾನೆ, ಅದಕ್ಕೆ ಕೊಡೋದಿಲ್ಲ ಅಂತಲೇ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಅವರ ಕೈಯಲ್ಲಿ ಹೇಳಿಸುವಂಥದ್ದು ಅದು ಎಷ್ಟು ಪ್ರಾಸಬದ್ಧವಾಗಿದೆ ನೋಡ್ರಿ. ಕೊಡಕಿಲ್ಲ ತಂಗಿ ಕೋಮಲಾಂಗಿ ಚಿಹೋಗೆ ಹುಚ್ಚು ಪೆಂಗಿ ಅಂತ ಹೇಳಿಸ್ತಿದ್ರಂತೆ. ಅಂದರೆ ಗಕಾರ ಪ್ರಾಸವನ್ನು ನಾವು ಇಲ್ಲಿ ನೋಡ್ತೇವೆ. ಈ ರೀತಿಯಾಗಿ ಒಡನಾಟ, ಅಷ್ಟೊಂದು ಒಡನಾಟ, ಮಕ್ಕಳ ಮೇಲೆ ಪ್ರೀತಿ, ಅದನ್ನು ನಾವು ಶ್ಯಾಮಸುಂದರದಾಸರಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ನಮ್ಮ ದೊಡ್ಡಮ್ಮನವರು ಹುಟ್ಟಿದಾಗ ಅಲ್ಲಿ ಅಕ್ಕಿ ಭಾಳ ಕಡಿಮೆ. ವಸ್ತುತಃ ಆಗಿನ ಕಾಲದಲ್ಲಿ ಬಡತನ ಜಾಸ್ತಿ, ಸ್ವಲ್ಪ ಅಕ್ಕಿಯಿಂದ ಅನ್ನ ಮಾಡಿಕೊಂಡು ತಿನ್ನುವಷ್ಟೂ ಕೂಡ ಇರ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರ ಮನೆಗೆ ಬಂದಾಗ, ಇವ್ರ ಮನೆಗೆ ಊಟಕ್ಕೆ ಬರ್ತಾ ಇದ್ದರಾದ್ರಿಂದ ಪ್ರತಿನಿತ್ಯ ಅಲ್ಲಿ ಬಂದಾಗ ಹೆಚ್ಚು ಕಡಿಮೆ ನಮ್ಮ
ಮಾತಾಮಹಂದರ ಮನೆಗೆ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ನವಣಕ್ಕಿ ಅನ್ನ ಮಾಡ್ತಾಯಿದ್ರು. ನವಣಕ್ಕಿ ಅನ್ನ ಮಾಡಿಸಿದ್ರು. ಇನ್ನು ನಮ್ಮ ದೊಡ್ಡಮ್ಮನವರ ಹುಟ್ಟಾದ್ದರಿಂದ ಬಾಣಂತನ ಮಾಡ್ತಾ ಇದ್ದರಾದ್ದರಿಂದ ಕೇವಲ ನವಣಕ್ಕಿಯನ್ನು ಊಟ ಮಾಡಬಾರ್ದು, ಅಕ್ಕಿಯನ್ನು ಉಣಬೇಕು ಅಂಥೇಳಿ ಆ ಬಾಣಂತಿಗೆ ಮಾತ್ರ ಅಕ್ಕಿಯಿಂದ ಮಾಡಿರೋ ಅನ್ನವನ್ನು ಕೊಡ್ತಾಯಿದ್ರು. ಅದನ್ನು ಜ್ಞಾಪಿಸ್ಕೊಂಡು ಆ ದೊಡ್ಡಮ್ಮನವರ ಮುಂದೆ ಹೀಗೆ ಹೇಳ್ತಾ ಇದ್ರೆ, ನೀನು ಹುಟ್ಟಿದ ಕಾಲಕ್ಕೆ ಹೀಗಿತ್ತು ಅಂಥೇಳಿ ಅದನ್ನು ಒಂದು ಜೋಕ್ ಮಾಡಿ ಹೇಳ್ತಾರೆ. ನವಣಕ್ಕಿ ನೀ ಹುಟ್ಟಿ ನೆಲ್ಲಕ್ಕಿ ಕಳೆದಿಟ್ಟಿ, ನಿನ್ನ ನೋಡಿ ನಾವಾದೆವಮ್ಮ ಕಕ್ಕಾಬಿಕ್ಕಿ ಹೇ ಜಾನಕಿ ಅಂತ. ನಮ್ಮ ದೊಡ್ಡಮ್ಮನ ಹೆಸರು ಜಾನಕಿಬಾಯಿ ಅಂತೇಳಿ ಆ ಜಾನಕಿ ಕೀ ಪ್ರಾಸ ಇದೆಯಲ್ಲ ಅದನ್ನು ಇಟ್ಟುಕೊಂಡು ಈಗ ಹೇಳ್ತಾರೆ, ನವಣಕ್ಕಿ ನೀ ಹುಟ್ಟಿ ನೆಲ್ಲಕ್ಕಿ ಕಳೆದಿಟ್ಟಿ, ನಿನ್ನ ನೋಡಿ ನಾವಾದೆವಮ್ಮ ಕಕ್ಕಾಬಿಕ್ಕಿ ಹೇ ಜಾನಕಿ ಅಂತ. ಹೀಗೆ ಮಕ್ಕಳನ್ನು ಹತ್ತಿರ ಕರ್ಕೊಂಡು ಅವರಿಗೆ ಸಂಬಂಧಪಟ್ಟಂತೆ ಜೋಕ್ಗಳು ಹಾಕಿ ಅವರಿಗೆ ಒಂದು ರೀತಿಯ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ಶ್ರೀ ಶ್ಯಾಮಸುಂದರದಾಸರು. ಇದೆಲ್ಲವನ್ನು ನಾವು ಇದೇನು ಈ ಪದ್ಯ ಹೇಳಿದ್ದಾರೆ ನಮ್ಮ ದೊಡ್ಡಮ್ಮನವರು, ಅವರು ಈಗೂ ನಮಗೆ ಅವರ ಬಗ್ಗೆ ಬಹಳ ರೋಚಕವಾಗಿ ಭಾರಿ ಭಕ್ತಿಭಾವದಿಂದ ಅವರ ಒಡನಾಟವನ್ನು ಹೇಳ್ತಾ ಇರ್ತಾರೆ. ಅಂಥ ಮಹಾನುಭಾವರು ನಮಗೆ ಕೊನೆಯವರೆಗೂ ಗುರ್ತಾಗಲಿಲ್ಲ. ಅವರ ಒಂದು ಮಹಿಮೆ ಕೊನೆಯ ಕಾಲಕ್ಕೆ ನಮಗೆ ಗುರ್ತಾಯಿತು. ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಪರೋಕ್ಷ ಜ್ಞಾನಿಗಳು ಅಂತನ್ನೋದನ್ನು ನಾವು ಕೇಳ್ತಾ ಇರ್ತೇವೆ. ಮತ್ತು ಅಲ್ಲಿ ಅದಾದ ನಂತರ ಹೀಗೆ ಶಾಲೆಯಲ್ಲಿ ಅವರು ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿದಾಗ ಎಲ್ಲರೂ ಮೆಚ್ಚಿಕೊಂಡು ಅನೇಕ ರೀತಿ ಮದುವೆ ಹಾಡುಗಳನ್ನು, ಮುಂಜವಿ ಹಾಡುಗಳನ್ನು, ಆರತಿ ಹಾಡುಗಳನ್ನು ಎಲ್ಲ ಬರೆಸ್ಕೊಂಡು ಮಾಡ್ತಿದ್ರಂತೆ. ಅಲ್ಲಿಗೆ ಪ್ರಾರಂಭ ಆಯಿತು, ಅಲ್ಲಿಂದಲೇ. ಅದಾದಮೇಲೆ ಮುಂದಿನ ಒಂದು ಇವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೀತಮ್ಮ ಎಂಬುದಾಗಿ ಇವರಿಗೆ ಮೊದಲನೇ ಹೆಂಡತಿ, ಅವರಲ್ಲಿ ಒಂದು ಮಗು ಹುಡ್ತದೆ. ಒಟ್ಟು 5 ಮಕ್ಕಳು ಇವರಿಗೆ, 2 ಹೆಂಡಂದರು ಮತ್ತು 5 ಮಕ್ಕಳು. ಆ 5 ಮಕ್ಕಳ ಪೈಕಿ ಅದೆಲ್ಲ ನೋಡ್ರಿ ದಾಸರ ಹೆಸರನ್ನೇ ಇಟ್ಟಿದ್ದಾರೆ. ಪುರಂದರ ಅಂತ ಮೊದಲನೇ ಮಗನ ಹೆಸರು, ಪುರಂದರದಾಸ, ವಿಜಯದಾಸ ಮತ್ತು ಈ ರೀತಿಯಾಗಿ ಶ್ರೀಪಾದದಾಸರು ಅಂಥೇಳಿ ಈ ರೀತಿಯಾಗಿ 3 ಹೆಸರು. ಇನ್ನೊಂದು ಮಕ್ಕಳ ಹೆಸರು ಕೊಪ್ಪಮ್ಮ, ರಾಗಮ್ಮ ಮತ್ತು ಕೊಪ್ರಮ್ಮ ಎಂಬುದಾಗಿ ಹೆಸರನ್ನು ಇಟ್ಟಿದ್ದಾರೆ. ಈ ರೀತಿಯಾಗಿ 5 ಮಂದಿ ಮಕ್ಕಳು. ಅಲ್ಲಿ ಮಾನ್ವಿಯಲ್ಲಿ ಕೆಲವು ದಿನಗಳ ಸೇವೆಯನ್ನು ಮಾಡಿ ಏನೋ ಒಂದು ಅವಾಂತರ ಉಂಟಾಗಿ ಅಲ್ಲಿಂದ ಮತ್ತೆ ಇವರು ಬಲ್ಲಟಗಿಗೆ ಬರ್ತಾರೆ. ಅಲ್ಲಿ ಕರ್ಣಿಕಾ ವೃತ್ತಿಯನ್ನು ಅಂದರೆ ಕುಲಕರ್ಣಿಕೆಯನ್ನು ಮಾಡಿ ತಮ್ಮ ಜೀವನವನ್ನು ಮುಂದುವರಿಸ್ತಾರೆ. ಅಲ್ಲಿ 2ನೇ ಮದುವೆ ಆಗ್ತದೆ ಹನುಮಕ್ಕ ಎಂಬುದಾಗಿ. ಅದಾದ ನಂತರ ಅಲ್ಲಿ ಸಾಕಾಯಿತು. ಮತ್ತು ಮುಂದೆ ಸಿರಿವಾರಕ್ಕೆ ಬರ್ತಾರೆ. ಸಿರಿವಾರ ಅಂಥೇಳಿ ಮಾನ್ವಿ ಹತ್ತಿರ. ಆ ಸಿರಿವಾರಕ್ಕೆ ಬಂದಾಗ ಅಲ್ಲಿ ಮೇಷ್ಟ್ರಾಗಿ ಜೀವನವನ್ನು ಮಾಡ್ತಾರೆ, ಉಪಾಧ್ಯಾಯರಾಗಿ. ಅಲ್ಲೂ ಕೂಡ ಉಪಾಧ್ಯಾಯರಾಗಿ ಕೆಲವು ದಿನ ಸೇವೆ ಸಲ್ಲಿಸಿ ಮತ್ತೆ ಅಲ್ಲಿಂದ ಅಲ್ಲಿ ಸಾಕಾಗಿ ಮತ್ತೆ ತಿರುಗಿ ಮಾನ್ವಿಗೆ ಬರ್ತಾರೆ. ಹೀಗೆ ಅನೇಕ ಊರುಗಳ ಸಂಚಾರವನ್ನು ಮಾಡ್ತಾರೆ. ಇಷ್ಟು ಮಾಡಿದರೂ ಕೂಡ ಅವರಿಗೆ ಬೇಜಾರಿಲ್ಲ. ಅಂದರೆ ನಾನು ಬಲ್ಲಟಿಗೆಯಲ್ಲಿ ಸರಿಯಾಗಿ ನಿಲ್ಲದೆ ಹೋದೆ, ಮತ್ತು ಸಿರಿವಾರದಲ್ಲಿ ಸರಿಯಾಗಿ ನಿಲ್ಲದೆ ಹೋದೆ, ಹೇಗೆ ನನ್ನ ಜೀವನ, ಮುಂದಿನ ಜೀವನ, ಈ ಚಿಂತೆ ಏನೂ ಇಲ್ಲ. ಆದರೆ ಈ ರೀತಿಯಾಗಿ ಸಂಚಾರ ಮಾಡಿದರು. ಬಹುಶಃ ಅವರಿಗೆ ಅನಿಸ್ತು, ಇದೆಲ್ಲ ಜೀವನಕ್ಕಾಗಿ ಮಾಡಿರ್ತಕ್ಕಂಥ ಸಂಚಾರ, ಕ್ಷೇತ್ರಯಾತ್ರೆ. ಈ ಕ್ಷೇತ್ರಯಾತ್ರೆ ಉಪಯೋಗ ಇಲ್ಲ. ಅದು ಭಗವಂತನ ಕ್ಷೇತ್ರಯಾತ್ರೆಗಾಗಿ ಹೊರಟಾಗ ಮಾತ್ರ ವಿಶೇಷವಾದ ಒಂದು ಅನುಗ್ರಹ, ಅದೇ ನಿಜವಾದ ಕ್ಷೇತ್ರಯಾತ್ರೆ ಅಂಥೇಳಿ ಭಾವಿಸಿದರೋ ಏನೋ, ಹೀಗೆ ಭಗವಂತನ ಪ್ರೇರಣೆ ಆಯಿತೋ ಏನೋ. ಮುಂದೆ ಅವರು ರಾಯಚೂರು ಹತ್ತಿರ ಇರತಕ್ಕಂಥ ಅಸ್ಕಿಹಾಳಿಗೆ ಬರ್ತಾರೆ. ಅಲ್ಲಿ ಗೋವಿಂದದಾಸರು ಇದ್ದರಂತೆ. ಆ ಗೋವಿಂದದಾಸರ ಹತ್ತಿರ ಬಂದು ಇನ್ನಷ್ಟು ಜ್ಞಾನವನ್ನು ಪಡೆಯೋಣ ಎಂಬುದಾಗಿ ಅವರ ಹತ್ತಿರ ಬಂದರಂತೆ. ಅಲ್ಲಿ ಬಂದಾಗ ಅವ್ರನ್ನ ಹುಡುಕ್ತಾರೆ, ಸಿಗೋದಿಲ್ಲ. ಯಾರೋ ಹೇಳಿದರು ಬಾವಿ ಹತ್ತಿರ ಸ್ನಾನಕ್ಕೆ ಹೋಗಿದ್ದಾರೆ, ಅಲ್ಲಿ ಹೋಗ್ರಿ ಅಂತ. ಇವರು ಬರೋದನ್ನು ನೋಡಿದರು. ಗೋವಿಂದದಾಸರು
ಇವರು ಬರೋದನ್ನು ನೋಡಿದರು, ತಿಳ್ಕೊಂಡ್ರು ಇವರಿಗೆ ಸ್ವಲ್ಪ ಭಾರಿ ಜ್ಞಾನಿಗಳಾಗಿದ್ದಾರೆ, ಸ್ವಲ್ಪ ಅಜ್ಞಾನ ಇದೆ, ಅದನ್ನು ನಾಶ ಮಾಡೋಣ ಅಂತ ಅಂದ್ಕೊಂಡು ಒಂದು ಸಣ್ಣ ಕಲ್ಲು ತಗೊಂಡು ಅವ್ರ ಮೇಲೆ ಹಾಕಿದರಂತೆ. ಹಾಕಿದ್ದೇ ತಡ ರಕ್ತ ಬಂತು. ಸ್ವಲ್ಪ ರಕ್ತ ಬಂತು ಅಂತಂದರೆ ಇದರ ಅರ್ಥ ರಕ್ತ ಬಂದಿದ್ದಲ್ಲ, ಒಳಗಡೆ ಇರ್ತಕ್ಕಂತಹ ಸ್ವಲ್ಪ ಮಟ್ಟಿನ ಅಜ್ಞಾನ ಏನಿತ್ತು ಅದನ್ನು ಆ ರಕ್ತದ ಮೂಲಕವಾಗಿ ತೆಗೆದು ಹಾಕಿಬಿಟ್ರಂತೆ. ಆವಾಗ ಹತ್ತಿರ ಕರ್ಕೊಂಡು ವಿಶೇಷವಾಗಿ ಜ್ಞಾನೋಪದೇಶವನ್ನು ಅವರು ಮಾಡ್ತಾರೆ. ಆ ಜ್ಞಾನೋಪದೇಶವನ್ನು ಪಡೆದುಕೊಂಡ ನಂತರ ಇವರು ಒಂದು ಶುಭ ಸಂದರ್ಭದಲ್ಲಿ ಅವರ ಜ್ಞಾನ ಉಪದೇಶ ಮಾಡಿದ ಒಂದು ಶುಭ ಮುಹೂರ್ತವೋ ಏನೋ ಶ್ರೀ ಜಗನ್ನಾಥದಾಸರ ಅನುಗ್ರಹ ಇವರಿಗೆ ಸ್ವಪ್ನದಲ್ಲಿ ಆಗಿ ಶ್ಯಾಮಸುಂದರ ವಿಠಲ ಎಂಬ ಅಂಕಿತವನ್ನು ಇವರಿಗೆ ಕೊಡ್ತಾರೆ ಶ್ರೀ ಜಗನ್ನಾಥದಾಸರು. ಆ ಅಂಕಿತವನ್ನು ಸ್ವೀಕಾರ ಮಾಡಿ ಇವರು ಮುಂದೆ ತಮ್ಮ ಜೀವನವನ್ನು ಭಗವಂತನ ಒಂದು ಸ್ತೋತ್ರಕ್ಕಾಗಿ ಮೀಸಲಾಗಿ ಇಡ್ತಾರೆ. ಎಷ್ಟು ಪ್ರತಿನಿತ್ಯ ಬೆಳಗಾದರೆ ಸಾಕು ಆ ಶ್ರೀ ಜಗನ್ನಾಥದಾಸರ ಸನ್ನಿಧಾನದಲ್ಲಿ ಉಷಕ್ಕಾಲದಲ್ಲಿ ಪಂಚ ಉಷಕ್ಕಾಲದಲ್ಲಿ ನೋಡ್ರಿ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಹರಿಕಥಾಮೃತ ಸಾರ ಇತ್ಯಾದಿಗಳ ಪಾರಾಯಣವನ್ನೆಲ್ಲ ಮಾಡ್ತಾ ಇದ್ರಂತೆ. ಪದಪದ್ಯಗಳನ್ನು ರಚನೆ ಮಾಡ್ತಾಯಿದ್ರು, ಭಜನೆ ಮಾಡ್ತಾಯಿದ್ರು, ಮನೆ ಮನೆಗೆ ಹೋಗಿ ಯಾಯವಾರ ಅದನ್ನೆಲ್ಲ ಮಾಡ್ತಾ ಇದ್ರಂತೆ. ಹಾಗೆ ಮಾಡುವಾಗ ಆ ಭಜನೆಗೆ ಕೂತಾಗ ಇವರೇನು ರಚನೆ ಮಾಡಿದ್ರು ಅದನ್ನು ಹಾಡ್ತಾ ಇದ್ರಂತೆ. ಅದನ್ನು ಇವರು ಒಪ್ತಿದ್ದಿಲ್ಲಂತೆ. ನನ್ನ ಹಾಡುಗಳು, ದಾಸರ ಹಾಡುಗಳೆಲ್ಲ ಇರುವಾಗ ನನ್ನ ಹಾಡುಗಳು ಯಾಕೆ ಆಡಬೇಕು, ಇದನ್ನು ಬೇಡ ಅಂತಿದ್ರಂತೆ. ಅಂದರೆ ಅಷ್ಟು ತಮ್ಮಲ್ಲಿ ತಾವು ಆತ್ಮ ಗೌರವ ಅಂತ ಹೇಳ್ಕೋಬೇಕು. ಅಂದರೆ ಶ್ರೀ ಶ್ಯಾಮಸುಂದರದಾಸರು ಹೀಗೆ ಹೇಳಿದಾಗ ಅವರು ಆದರೂ ಬಿಡ್ತಿದ್ದಿಲ್ಲ. ಅವರ ಇಂಥ ಕೃತಿ ಅದ್ಭುತವಾದ ಸಾಹಿತ್ಯ, ಅದನ್ನು ಹಾಗೆ ಹಾಡ್ತಾಯಿದ್ರು. ಇವರು ಕೂಡ ಜೊತೆಗೆ ಹಾಡು ಹಾಡ್ತಾ ಹಾಗೆ ಕಾಲ ಕಳೀತಾ ಇದ್ದರು. ಇಂಥ ಸಂದರ್ಭದಲ್ಲಿ ಸಮಾಜ ಸುಧಾರಣೆ ಅಂತಕ್ಕಂಥ ಒಂದು ಕಾರ್ಯವನ್ನು ಇವರು ಮಾಡ್ತಾರೆ. ಏನು ಆ ಸಮಾಜ ಸುಧಾರಣೆ ಅಂತಂತಂದರೆ, ಆ ಸಂದರ್ಭದಲ್ಲಿ ಅಲ್ಲಿ ಅಂತ್ಯಜರು ಮೂರ್ತಯ್ಯ ಅಂತ ಒಬ್ಬ ಇದ್ದ. ಅಂತ್ಯಜರು ಅವರಿಗೆ ಏನೋ ಒಂದು ರೋಗ ಬಂತು ಆ ಮೂರ್ತಯ್ಯನಿಗೆ. ಅದನ್ನು ಕರ್ಕೊಂಡು ಬಂದು, ಆ ಮೂರ್ತಯ್ಯನನ್ನು ಕರ್ಕೊಂಡು ಬಂದು ಶ್ರೀ ಶ್ಯಾಮಸುಂದರದಾಸರ ಸನ್ನಿಧಾನದಲ್ಲಿ ಏನೋ ರೋಗ ಬಂದಿದೆ, ಪರಿಹಾರ ಮಾಡಿರಿ ಸ್ವಾಮಿ, ಏನಾದರೂ ಮಾರ್ಗ ಹೇಳ್ರಿ ಅಂತೇಳಿ ಕರೆದುಕೊಂಡು ಬಂದು ಒಪ್ಪಿಸಿದವರು ಮದಾರ್ ಸಾಹೇಬ್ ಅಂತೇಳಿ ಮುಸ್ಲಿಮರು. ನೋಡಿ, ಬಂದಿರೋದು ಅಂತ್ಯಜ ಕುಲದವರಿಗೆ ರೋಗ ಬಂದಿದ್ದು, ಕರ್ಕೊಂಬಂದಿದ್ದು ಮುಸ್ಲಿಮರು. ಹೀಗೆ ಸಮಾಜ ಸುಧಾರಣೆ ಕಾರ್ಯವನ್ನು ಆಗಲಿಂದಲೇ ಅವರು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಅವ್ರು ಹೇಳಿದರು, ಬೇರೆ ಏನೂ ಮಾಡಬೇಡ, ನೀನು ಪ್ರತಿನಿತ್ಯ ಶ್ರೀ ಜಗನ್ನಾಥದಾಸರ ಗುಡಿ ಸನ್ನಿಧಾನಕ್ಕೆ ಬಂದು ಅಲ್ಲಿ ಕಸ ಹೊಡಿಸಿ ಅಂಗಳಕ್ಕೆ ನೀರನ್ನು ಹಾಕು, ತಾನೇ ಸರಿ ಹೋಗುತ್ತೆ ಅಂತ. ಅಷ್ಟು ವಿಶ್ವಾಸ ಶ್ರೀ ಜಗನ್ನಾಥದಾಸರ ಮೇಲೆ, ಅಷ್ಟು ಭಕ್ತಿ. ಆಯಿತು ಅಂಥೇಳಿ ಹಾಗೆ ಮಾಡಿದ ಕೆಲವೇ ದಿನಗಳಲ್ಲಿ ಇದ್ದ ರೋಗವೆಲ್ಲವೂ ಹೋಯಿತು. ಕಸ ಧೂಳು ಹೇಗೆ ಹೋಯಿತೋ ಹಾಗೆ ಈ ಮೂರ್ತಯ್ಯನ ರೋಗಗಳೆಲ್ಲವೂ ಕೂಡ ಹೊರಗಡೆ ಹೋಯಿತು. ಆಮೇಲೆ ಊರಾಚೆ ಕರ್ಕೊಂಡೋಗಿ ವೈಷ್ಣವ ಒಂದು ಸಂಪ್ರದಾಯವನ್ನು ಹಾಕಿಕೊಟ್ಟು ಉಪದೇಶವನ್ನು ಮಾಡಿ ವೈಷ್ಣವನನ್ನಾಗಿ ಮಾಡ್ತಾರೆ ಆ ಮೂರ್ತಯ್ಯನನ್ನು. ಇದು ದೊಡ್ಡ ಸಮಾಜ ಸುಧಾರಣೆ. ಅಷ್ಟೇ ಅಲ್ಲ, ಅನೇಕ ಮಂದಿ ಶಿಷ್ಯರನ್ನೂ ಕೂಡ ಇವರು ಗಳಿಸಿದ್ದಾರೆ. ಅನೇಕ ಮಂದಿ ಶಿಷ್ಯಂದರು ಇವರಿಂದ ಪ್ರಭಾವಿತರಾಗಿ ಅಂಕಿತವನ್ನು ಪಡೆದು ವಿಶೇಷವಾಗಿ ದಾಸ ಸಾಹಿತ್ಯವನ್ನು ಮೆರೆದಿದ್ದಾರೆ. ಅನೇಕ ಪದಪದ್ಯಗಳನ್ನು ಕೂಡ ಇವರು ಶಿಷ್ಯಂದರು ರಚಿಸಿದ್ದಾರೆ. ಅವರ ಶಿಷ್ಯಂದಿರ ಪೈಕಿ, ಅಂಕಿತವನ್ನು ಪಡೆದಿರತಕ್ಕಂಥವರ ಪೈಕಿ ಅನೇಕ ಜನರು, 3 ಜನ ಮುಖ್ಯವಾಗಿ ನಾವು ನೋಡ್ತೇವೆ. ಆ 3 ಜನರ ಪೈಕಿ ಒಬ್ಬರು ನಮ್ಮ ಮೊದಲನೆಯವರು ಹನುಮಂತರಾವ್ ಮಾಸ್ಟರ್ ಎಂಬುದಾಗಿ. ಇವರು ಕಸ್ಬಾ ಲಿಂಗ್ಸ್ಗೂರ್ ಕ್ಷೇತ್ರದಲ್ಲಿರ್ತಕ್ಕಂತಹ ವರದೇಂದ್ರರ ಸನ್ನಿಧಾನದ ಅರ್ಚಕರು. ಇವರ ಅಂಕಿತ ಬಂದು ಅಭಿನವ ಪ್ರಾಣೇಶ ವಿಠಲ ಎಂಬುದಾಗಿ. ಅದೇ ರೀತಿ ಎರಡನೆಯವರು ಬಂದು ಉಪ್ಲಿ ಕುಪ್ಪೇರಾಯರು ಎಂಬುದಾಗಿ. ಇವರ ಅಂಕಿತ ಪದ್ಮನಾಭ ಅಂತ. ಈ ಉಪ್ಲಿ ಕುಪ್ಪೇರಾಯರಿಗೆ ಇವರು ಕಾಗದವನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮಾನ್ವಿ ವತಿಯಿಂದ ಶ್ರೀ ರಂಗವಲಿದ ದಾಸಾರ್ಯ ಸೇವಾ ಸಮಿತಿ ಎಂಬತಕ್ಕಂಥವರು ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ, ಶ್ರೀ ಶ್ಯಾಮಸುಂದರ ಸ್ತೋತ್ರಮಾಲಾ ಎಂಬುದಾಗಿ.
ಅದರ ಒಳಗಡೆ ಆ ಪತ್ರವನ್ನೆಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ನೋಡಬಹುದು ಎಷ್ಟು ಅದ್ಭುತವಾಗಿ ಪತ್ರವನ್ನು ಬರೆದಿದ್ದಾರೆ ಎಂಬುದಾಗಿ. ಅನೇಕ ಮಂದಿಗೆ ಪತ್ರವನ್ನು ಬರೆದಿದ್ದಾರೆ. ಅದೇ ರೀತಿ ಇದಲ್ಲದೆ ಇನ್ನೊಬ್ಬರು ಮಹಾನುಭಾವರು ನಮ್ಮ ಮಂತ್ರಾಲಯ ಕ್ಷೇತ್ರದ ಕುರುಡಿ ರಾಘವೇಂದ್ರಾಚಾರ್ ಎಂಬುದಾಗಿ. ಇವರು ಬಂದು ಲಕುಮೀಶ ಎಂಬ ಅಂಕಿತವನ್ನು ಧಾರಣೆ ಮಾಡಿ ಅನೇಕ ಪದಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರ ವಿಷಯದಲ್ಲಿ ಮತ್ತೊಂದು ಮಹಿಮೆ ಇದೆ. ಕುರುಡಿ ರಾಘವೇಂದ್ರಾಚಾರ್ಯರಿಗೆ ಆಗಾಗ್ಗೆ ಒಂದು ಜ್ವರ ಇತ್ಯಾದಿ ರೋಗ ಬರ್ತಾ ಇತ್ತಂತೆ. ಆಗ ಈ ಶ್ಯಾಮಸುಂದರ ದಾಸರೇ ವಿಶೇಷವಾಗಿ ಅನುಗ್ರಹ ಮಾಡಿ ಅವರಿಗೆ ಬರುವಂತಹ ಈ ರೋಗವನ್ನು ಪರಿಹಾರ ಮಾಡಿಕೊಟ್ಟಿದ್ದಷ್ಟೇ ಅಲ್ಲದೆ ಅಂಕಿತ ದಾನವನ್ನು ಕೂಡ ಮಾಡಿ ಇವರನ್ನು ಅನುಗ್ರಹ ಮಾಡಿರ್ತಕ್ಕಂಥವರು. ಹೀಗೆ ಅನೇಕ ಜನರ ಉದ್ಧಾರ, ಸಮಾಜ ಸುಧಾರಣೆ, ಭಗವಂತನ ತತ್ವಗಳ ಬೋಧನೆ, ಈ ರೀತಿಯಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರು ನೋಡ್ರಿ ಲೌಕಿಕರು ಅಂತ ಹೇಳ್ತೇವೆ ನಾವು. ಅಂದರೆ ಇತ್ತೀಚಿನ ಅತ್ಯಾಧುನಿಕರು ಅಂಥೇಳಿ. ಆಧುನಿಕರು ಎಂದಾಕ್ಷಣ ನಮಗೆ ಒಂದು ಸಂಶಯ ಬರ್ತದೆ, ಆಧುನಿಕ ಯುಗದಲ್ಲಿ ಯಾರು ಅಷ್ಟೊಂದು ಭಕ್ತಿಯನ್ನು ಮಾಡ್ತಾರೆ ಅಂತ ಒಂದು ಸಂಶಯ. ಇನ್ನೊಂದು, ಈ ಆಧುನಿಕ ಯುಗದಲ್ಲಿ ನಾವು ಏನೇ ಭಕ್ತಿಯನ್ನು ಮಾಡಿದರೂ ಕೂಡ, ಏನೇ ಭಜನೆಯನ್ನು ಮಾಡಿದರೂ ಕೂಡ ಭಗವಂತ ಅಷ್ಟು ಸುಲಭ ಒಲಿಯೋದಿಲ್ಲ. ಭಗವಂತ ಹೇಗೆ ಒಲಿತಾನೆ? ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ಇಂತಹ ಕಾಲದಲ್ಲಿ ಅಂಥೇಳಿ ಸಂದೇಹ. ಆದರೆ ಇಂತಹ ಕಾಲದಲ್ಲೂ ಕೂಡ ಭಗವಂತ ಒಲಿತಾನೆ. ಭಕ್ತಿಯನ್ನು ಮಾಡಿದರೆ, ಭಗವಂತನ ವಿಷಯದಲ್ಲಿ ನಿರ್ವ್ಯಾಜವಾದ ಭಕ್ತಿಯನ್ನು ಮಾಡಿದರೆ ಭಗವಂತನ ಅನುಗ್ರಹ ಮಾಡೋದಕ್ಕೆ ಯಾವ ಕಾಲ ದೇಶಗಳ ಸಂಬಂಧ ಇಲ್ಲ. ಅದು ಎಂಥ ಕಾಲವಾದರೂ ಯಾವ ಕಾಲವಾದರೂ ಕೂಡ ಭಗವಂತ ಭಕ್ತರಿಗೆ ಅನುಗ್ರಹ ಮಾಡೇ ಮಾಡ್ತಾನೆ ಅಂತನ್ನೋದಕ್ಕೆ ನಿದರ್ಶನವಾಗಿ ಇವರು ಈ ಶ್ಯಾಮಸುಂದರ ದಾಸರು ನಮಗೆ ಕಂಡಿದ್ದಾರೆ. ಏನು ಅಂಥದ್ದು ಅಂತಂದರೆ ನೋಡಿರಿ, ಈ ಆಧುನಿಕ ಕಾಲದಲ್ಲೇ ಇರುವಾಗ ಸಾಮಾನ್ಯವಾಗಿ ಆಧುನಿಕ ಹವ್ಯಾಸಕ್ಕೆ ಎಲ್ಲರೂ ಒಳಪಡ್ತಾರೆ. ಸಿನಿಮಾ ನೋಡೋದು ಅಂತಾದರೂ ಆಗ್ಬೋದು, ಬೇರೆ ಇತ್ತೀಚಿನ ಹವ್ಯಾಸಗಳು. ಆ ಹವ್ಯಾಸಗಳಿಂದ ತಪ್ಪಿದವರೇನೂ ಅಲ್ಲ ಈ ಶ್ಯಾಮಸುಂದರ ದಾಸರು. ಸಿನಿಮಾ ಹವ್ಯಾಸ ಇತ್ತಂತೆ. ಆಗಿನ ಕಾಲದಲ್ಲಿ ಒಂದು ಪ್ರಸಿದ್ಧವಾದ ಸಿನಿಮಾ ಬೇಡರ ಕಣ್ಣಪ್ಪ ಅಂತ ಅನಿಸುತ್ತೆ, ಯಾವುದೋ ಅದು. ಅದರಲ್ಲಿ ಶಿವಪ್ಪ ಕಾಯೋ ತಂದೆ ಅಂತ ಒಂದು ಹಾಡು. ಆ ಹಾಡಿನ ಧಾಟಿಯನ್ನು ನೋಡಿ ಆ ಹತ್ತಿರ ಇರತಕ್ಕಂಥ ಹುಡುಗರೆಲ್ಲರೂ ಕೇಳಿದರಂತೆ, ಇದನ್ನು ನಮಗೆ ಹೇಳಿ, ಇದನ್ನು ಇದೇ ರೀತಿ ಭಗವಂತನ ಮೇಲೆ ನೀವು ಒಂದು ಹಾಡು ಕಟ್ಟಿರಿ ಅಂತ. ತಕ್ಷಣವೇ ಇವರು ಹಾಡ್ತಾರೆ. ಆ ಹಾಡು ಬಂದು ನಮಗೆ ಈ ರೀತಿಯಾಗಿ ಕಾಣಿಸ್ತದೆ. ನೋಡ್ರಿ, ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಅಂತನ್ನೋದು ಅದರ ಧಾಟಿ. ಇದಕ್ಕೆ ತಕ್ಕಂತೆ ನಮಗೆ ಹಾಡಿಕೊಡ್ರಿ ಅಂತ ಹೇಳಿದಾಗ ಭಕ್ತಿಯಿಂದ ಆ ಕೂಡಲೇ ಆಶು ಕವಿಗಳಾದಂತಹ ಶ್ಯಾಮಸುಂದರ ದಾಸರು ಹೇಳಿದಂತಹ ಅದ್ಭುತವಾದ ಕೃತಿ ನೋಡ್ರಿ ಹೀಗಿದೆ. ಇದು ತುಂಬ ರೋಚಕವಾಗಿರುತ್ತದೆ. ಇಂದಿರೇಶ ಬಂದು ಕಾಯೋ ಸಿಂಧುಶಾಯಿ ವಾಸುದೇವ, ನೊಂದೆ ನಯ್ಯ ತಾಪತ್ರಯದಿ ಪಾಲಿಸಯ್ಯ, ಹರಿಯೇ ಪಾಲಿಸಯ್ಯ. ಆಶೆಯೆಂಬ ಪಾಶ ಕಡಿಯೋ ದಾಸನೆಂದು ತಿಳಿಯೋ ನೀನು, ದೋಷ ದೂರ ಶ್ಯಾಮ ಸುಂದರ ಪೋಷಿಸಯ್ಯ, ಹರಿಯೇ ಪೋಷಿಸಯ್ಯ. ಇಂದಿರೇಶ ಬಂದು ಕಾಯೋ ಸಿಂಧುಶಾಯಿ ವಾಸುದೇವ, ನೊಂದೆ ನಯ್ಯ ತಾಪತ್ರಯದಿ ಪಾಲಿಸಯ್ಯ, ಹರಿಯೇ ಪಾಲಿಸಯ್ಯ ಎಂಬುದಾಗಿ. ಅಂದರೆ ಜಗನ್ನಾಥದಾಸರು ಹೇಗೆ ವ್ಯಾಪ್ತೋಪಾಸಕರೋ ಹಾಗೆ ಭಗವಂತ ಸರ್ವ ರಾಗಗಳಲ್ಲೂ ಇದ್ದಾನೆ, ಸರ್ವತ್ರ ಇದ್ದಾನೆ ಅಂಥೇಳಿ ಅರ್ಥ ಮಾಡಿಕೊಂಡವರಾದ್ದರಿಂದ ಆ ಹುಡುಗರು ಕೇಳಿದ ತಕ್ಷಣವೇ ಈ ಹಾಡನ್ನು ಮಾಡಿ ಕೊಟ್ಟಿರ್ತಕ್ಕಂಥವರು ಅಂತಹ ಮಹಾನುಭಾವರು. ಅಷ್ಟೇ ಅಲ್ಲ, ನಮ್ಮ ದೊಡ್ಡಮ್ಮನವರು ಹೇಳುವಂತೆ ಅನೇಕ ಮಹಿಮೆಯನ್ನು ಇವರು ಮುಂದುವರಿಸಿದ್ದಾರೆ. ಒಂದು ದಿನ ಇವರು ಬೆಳಗ್ಗೆ ಹೊತ್ತು ಪ್ರಾತಃ ಕಾಲದಲ್ಲಿ ಗುಡಿ ಮುಂದೆ ಕೂತು ಪಾರಾಯಣ ಮಾಡ್ತಾ ಇದ್ದಾರಂತೆ. ಆಗ ಹಾಗೆ ಪಾರಾಯಣ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ 3 ಜನ ಮುತ್ತೈದೆಯರು ಹೊರಗಡೆ ಬರ್ತಾರಂತೆ.
ಆ 3 ಜನ ಮುತ್ತೈದೆಯರು ಹೊರಗಡೆ ಬಂದಾಗ ಕೇಳ್ತಾರೆ, ನೀವು ಯಾರು, ಏನು ನಿಮ್ಮ ವಿಶಿಷ್ಟವಾದ ರೂಪ, ಅದ್ಭುತವಾಗಿದೆ ನಿಮ್ಮ ರೂಪ, ನಿಮ್ಮ ಒಂದು ಲಕ್ಷಣ, ನಿಮ್ಮ ಕಳೆ ಯಾವುದೋ ಒಂದು ವಿಶೇಷ ದೇವತಾ ಸನ್ನಿಧಾನದಂತೆ ಇದೆ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಗಂಗೆ, ನಾನು ತುಂಗೆ, ನಾನು ಯಮನೆ ಎಂಬುದಾಗಿ 3 ಜನ ಹೇಳ್ತಾರಂತೆ. ಸಾಕ್ಷಾತ್ ಬಂದಿರತಕ್ಕಂಥವರು ಗಂಗಾ ನದಿ ಮತ್ತು ತುಂಗಾ ನದಿ ಮತ್ತು ಯಮುನಾ ನದಿ ಅಭಿಮನ್ಯಾಗಿರ್ತಕ್ಕಂಥ ದೇವತೆಗಳು ಬಂದಿದ್ದಾರೆ. ಯಾಕೆ ಬಂದಿದ್ದೀರಿ ಅಂತ ಕೇಳಿದಾಗ, ಇಲ್ಲಿ ಜಗನ್ನಾಥದಾಸರ ಸನ್ನಿಧಾನದಲ್ಲಿ ಅನೇಕ ಭಗವಂತನ ರೂಪಗಳಿದೆ ಮತ್ತು ಶ್ರೀಮದ್ ಆಚಾರ್ಯರ ರೂಪಗಳಿದೆ. ಜಗನ್ನಾಥದಾಸರ ಸ್ತಂಭದಲ್ಲೇ ಇರುವಂತಹ ಭಗವಂತನ ಸೇವೆಯನ್ನು ನಾವು ಮಾಡೋದಕ್ಕೆ ಬಂದೇವೆ ಅಂತ ಹೇಳಿ ಕಳಿಸ್ತಾರಂತೆ. ಸಾಕ್ಷಾತ್ ದೇವತೆಗಳನ್ನು ನೋಡಿರ್ತಕ್ಕಂಥವರು ಶ್ರೀ ಅಪರೋಕ್ಷ ಜ್ಞಾನಿಗಳು. ಅಂದರೆ ಈಗಿನ ಕಾಲದಲ್ಲೂ ಕೂಡ ಭಗವಂತ ಅನುಗ್ರಹ ಮಾಡಿಯೇ ಮಾಡ್ತಾನೆ, ಆ ರೀತಿ ಭಕ್ತಿ ನಾವು ಮಾಡಬೇಕು ಅಷ್ಟೇ. ಭಗವಂತ ಮಾಡೋದಕ್ಕೆ ಒಲಿಯೋದಕ್ಕೆ ಆ ಕಾಲ ಈ ಕಾಲ ಯಾವುದೂ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಭಕ್ತಿ. ಈ ಭಕ್ತಿ ಇದ್ದರೆ ಸಾಕು, ಭಗವಂತ ಒಲಿತಾನೆ ಅಂತನ್ನೋದನ್ನು ತೋರಿಸಿರ್ತಕ್ಕಂಥ ಮಹಾನುಭಾವರು ಶ್ರೀ ಶ್ಯಾಮಸುಂದರದಾಸರು. ಇದು ಒಂದು ರೀತಿ ಮಹಿಮೆ. ಆದರೆ ಮತ್ತೊಂದು ರೀತಿ ಮಹಿಮೆಯನ್ನು ನಾವು ನೋಡ್ಬೋದು. ಇದಕ್ಕೆ ತಕ್ಕಂತೆ ನೋಡ್ರಿ, ಇದಕ್ಕೆ ತಕ್ಕಂತೆ ಒಂದು ಕೃತಿಯನ್ನು ನಾವು ನೋಡಬಹುದು. ಏನು ಅಂತಂತಂದರೆ, ಅವರೇ ರಚಿಸಿರ್ತಕ್ಕಂಥ ಒಂದು ಉಗಾಭೋಗ. ಇವರ ಸಂದರುಶನ ಭವಬಂಧ ಮೋಚನ, ಇವರ ಚರಣಧ್ಯಾನ ಗಂಗಾ ಸ್ನಾನ, ಇವರನ್ನು ಸಾರಿದರೆ ಜವನ ಅಂಜಿಕೆಯೂ ಇಲ್ಲ, ಇವರ ಕವನಸ್ತವನ ಶ್ರವಣದಿಂದ ಪವನ ಸಚ್ಛಾಸ್ತ್ರದ ಪ್ರವಚನ ಫಲವಕ್ಕೂ ಇವರಿಪ್ಪ ಸ್ಥಳ ಕಾಶಿ ರಾಮೇಶ್ವರ, ಇವರಲ್ಲಿ ಸಮಸ್ತ ದಿವಿಜರು ನೆಲೆಸಿದ್ದು. ನೋಡ್ರಿ, ಇವರಲ್ಲಿ ಕಾಶಿ ಸನ್ನಿಧಾನ ಅಂದರೆ ಕಾಶಿ ರಾಮೇಶ್ವರ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಇವರ ಅಣ್ಣಂದಿರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸರ್ವಯಾತ್ರಾ ಫಲಾವಾಪ್ತಿ ಎಂಬುದಾಗಿ ಹೇಳಿದಂತೆ, ರಾಯರ ಬೃಂದಾವನದ ಪ್ರದಕ್ಷಿಣೆ ಮಾಡಿದರೆ ಸಾಕು, ಸಮಸ್ತ ಯಾತ್ರೆಗಳ ಫಲ ಸಿಗ್ತದೆ. ಅದೇ ರೀತಿ ಶ್ರೀ ಶ್ಯಾಮಸುಂದರದಾಸರ ಹೇಳಿಕೆಯಂತೆ ಶ್ರೀ ಜಗನ್ನಾಥದಾಸರ ಸ್ತಂಭಕ್ಕೆ ನಾವು ಪ್ರದಕ್ಷಿಣೆ ಮಾಡಿದರೆ ಸಕಲ ಯಾತ್ರೆಗಳ ಒಂದು ದರ್ಶನ ಮಾಡಿರ್ತಕ್ಕಂಥ ಪುಣ್ಯ ಬರ್ತದೆ ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದಾರೆ. ನೋಡ್ರಿ, ನೇರವಾಗಿ ನೋಡಿದ್ದಾರೆ ಅವರು, ಗಂಗೆಯನ್ನು ತುಂಗೆಯನ್ನು ನೋಡಿದ್ದಾರೆ, ನೋಡಿ ಹೇಳಿರ್ತಕ್ಕಂಥ ಮಾತು. ಅದೇ ರೀತಿ ಇವರಿಪ್ಪ ಸ್ಥಳ ಕಾಶಿ ರಾಮೇಶ್ವರ. ನೋಡ್ರಿ, ಇವರಲ್ಲಿ ಸಮಸ್ತ ದಿವಿಜರು ನೆಲೆಸಿದ್ದು, ಎಲ್ಲ ದೇವತೆಗಳು ಇವರಲ್ಲೇ ಇದ್ದಾರೆ. ಆ ಸ್ತಂಭದಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಇವರಂದ ವಚನವನ್ನು ನಡೆಸುವರು. ಇವರು ಏನು ಹೇಳ್ತಾರೆ ಆ ವಚನವನ್ನು ನಡೆಸಿಕೊಡೋದಕ್ಕೆ ಆ ದೇವತೆಗಳೆಲ್ಲರೂ ಅಲ್ಲಿದ್ದಾರೆ. ಇವರಲ್ಲಿರಲು ಬಿಟ್ಟು ಇವರು ಇಲ್ಲಿರಲು ಬಿಟ್ಟು ಅವನಿಸುತ್ತಿದವರೆಗೆ ಲವಲೇಶವಾದರೂ ಪುಣ್ಯವಿಲ್ಲ. ಇವರ ಅನುಗ್ರಹವಾಗಿ ಶ್ರೀ ಶ್ಯಾಮಸುಂದರನು ತಬಕದಿಂದ ಕರಪಿಡಿದು ಸಲಹುವ ಸರ್ವದಾ. ಇವರ ಅನುಗ್ರಹ ಆಯಿತು ಅಂತಾದರೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗ್ತದೆ ಅಂತನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ ಈ ಕೃತಿಯಲ್ಲಿ. ಎಷ್ಟು ಇದೇ ರೀತಿ ಇನ್ನೊಂದು ಇವರ ಮಹಿಮೆಯನ್ನು ನಾವು ನೋಡೋದಾದರೆ, ಇವರು ಕುರುಡಿಗೆ ಹೋಗಿದ್ದರಂತೆ. ಆ ಕುರುಡಿಗೆ ಹೋದಾಗ ಜೋಳದ ರಾಶಿ ಬಂದಿದೆ. ಸುಮಾರು ಒಂದು 8-9 ಚೀಲ ಇವರು ಜೋಳದ ರಾಶಿಯನ್ನು ಹಾಕಿದ್ದಾರೆ. ಆದರೆ ಯಾರೋ ಒಂದು ಕಳ್ಳರು ಬಂದು 1-2 ಚೀಲಗಳನ್ನು ತೊಗೊಂಡು ಹೋಗಿಬಿಡ್ತಾರಂತೆ. ಆ ಕಳ್ಳರು ತೊಗೊಂಡು ಹೋದಾಗ ಎಲ್ಲರೂ ಹೇಳಿದರು, ಆಚಾರ್ಯ ಸ್ವಾಮಿ ನೋಡ್ರಿ ಆ ಥರ ತೊಗೊಂಡು ಹೋಗಿದ್ದಾರೆ ಅಂಥೇಳಿ. ಆಗ ಇವರು ಆಡಿದ ಮಾತು, ಯಾಕೆ ಅದಕ್ಕೆ ನಾವು ಕೊರಗಬೇಕು, ಅವ್ರು ನಮ್ಮದಾದರೆ ನಮಗಿರ್ತದೆ, ಅವ್ರದ್ದಾದರೆ ಅವರಿಗಿರ್ತದೆ ಅಂತಂದ್ರಂತೆ. ಇಷ್ಟು ಅಂದ ಕ್ಷಣವೇ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅವರಿಗೆ ಕಣ್ಣೇ ಹೋಯ್ತಂತೆ, ಕಣ್ಣೇ ಕಾಣಿಸ್ಲಾರ್ದೆ ಆಯ್ತಂತೆ. ಕಣ್ಣು ಕಾಣಿಸ್ತಾ ಇಲ್ಲ, ಸೀದಾ ತೊಗೊಂಡು ಬಂದು ಅವ್ರ ಮುಂದೆ ಅರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗ್ತಾರೆ. ಮತ್ತೆ ಕಣ್ಣು ಬಂದಿದೆ. ಅಂದರೆ ಇವರ ಮಹಿಮೆ ಈಗಿನ ಕಾಲದಲ್ಲೂ ಅರ್ವಾಚೀನ ಕಾಲದಲ್ಲೂ ಇದ್ದು ಇಷ್ಟೊಂದು ಮಹಿಮೆಯನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ ಇರೋದು ಮಾತ್ರ ಅಲ್ಲ, ಈಗಿನ ಕಾಲಕ್ಕೆ ತಕ್ಕಂತೆ ಏನು ಹವ್ಯಾಸಗಳಿದೆ ಆ ಹವ್ಯಾಸಗಳನ್ನು ಇಟ್ಟುಕೊಂಡರೂ ಕೂಡ ಇವರು ಭಗವಂತನನ್ನು ಆ ರೀತಿಯಾಗಿ ಅನನ್ಯವಾಗಿ ಸೇವೆ ಮಾಡಿ ಭಗವಂತನ ಒಲುಮೆ ಪಡೆದಿದ್ದಾರೆ ಅಂತಂತಂದರೆ ಅರ್ಥ, ನಾವು ಈಗಿನ ಕಾಲದಲ್ಲಿ ಇದ್ದರೆ, ಈಗಿನ ಕಾಲಕ್ಕೆ ಹವ್ಯಾಸಕ್ಕೆ ತಕ್ಕಂತೆ ಇದ್ದರೆ ಆ ಹವ್ಯಾಸಕ್ಕೆ ಅಷ್ಟೊಂದು ನಾವು ಅಡಾಪ್ಟ್ ಆಗಬಾರ್ದು. ಸುಮ್ಮನೆ ಈ ಎಷ್ಟು ಬೇಕೋ ಅಷ್ಟನ್ನು ನಾವು ನೋಡ್ಕೊಂಬಿಟ್ಟು ಮುಂದಿನ ನಮ್ಮ ಕರ್ತವ್ಯ ಏನು, ಭಗವಂತನ ಸೇವೆ,
ಅದರಲ್ಲಿ ನಾವು ನಿಷ್ಣಾತರಾಗಬೇಕು ಅನ್ನೋದನ್ನು ತಮ್ಮ ಜೀವನದ ಮೂಲಕ ತೋರಿಸಿಕೊಟ್ಟಂತಹ ಮಹಾನುಭಾವರು ಶ್ರೀ ಶ್ಯಾಮಸುಂದರದಾಸರು. ಅನೇಕ ಪದ್ಯಗಳನ್ನು, ಎಷ್ಟು ಅರ್ಥಗರ್ಭಿತವಾದ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಅವರ ಕೃತಿಗಳನ್ನು ನಾವು ನೋಡೋಣ ಮುಂದಿನ ಭಾಗದಲ್ಲಿ. ಆದರೆ ಇವತ್ತು ದಿವಸ ಒಂದೇ ಒಂದು ಕೃತಿಯನ್ನು ನೋಡುವುದಾದರೆ ನೋಡ್ರಿ, ಅವರು ಹೇಳ್ತಾರೆ ಭಾಳ ಎಷ್ಟು ಪ್ರಾಸಬದ್ಧವಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ದಾಸರಾದವರ ಪೋಷಣೆಗಾಗಿ ಬೇಸರೆ ಪಟ್ಟರೆ ಜಗದಯ್ಯ, ದೇಶದೊಳಗೆ ತವ ಭಾಸುರ ಕೀರ್ತಿಗೆ ಕುಂದಲ್ಲವೇ ಕೇಳ್ ಕೃಷ್ಣಯ್ಯ, ಆಶಯ ಬಿಡಿಸಿ ಪಿಡಿಕಯ್ಯ ಕ್ಲೇಶವ ಕಳೆಯೋ ಎನ್ನಯ್ಯ. ದಾಸರನ್ನ ಕೇಳ್ತಾರೆ ನೋಡ್ರಿ, ಭಗವಂತನನ್ನು ಕೇಳ್ತಾರೆ, ಸ್ವಾಮಿ ನಾವು ನಿಮ್ಮ ದಾಸರಾಗಿದ್ದೇವೆ, ನಿಮ್ಮ ದಾಸರಾದವರ ನಮಗೆ ನೀನು ಉದ್ಧಾರ ಮಾಡಬೇಕು ತಂದೆ ಅಂತ. ನಾವು ಎಷ್ಟೋ ಸರಿ ಅನ್ಕೋತಾ ಇರ್ತೇವೆ, ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದೇವೆ, ಭಜನೆ ಮಾಡ್ತಾ ಇದ್ದೇವೆ, ಇನ್ನೂ ಒಲಿದಿಲ್ಲ ನಮಗೆ ಅಂತ. ಅದನ್ನೇ ಇಲ್ಲಿ ಹೇಳ್ಕೊಂಡಿದ್ದಾರೆ. ಅಲ್ಲ, ನಿಮ್ಮ ದಾಸರಾದ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನಿನಗೇಕೆ ಬೇಸರ ಸ್ವಾಮಿ ಅಂಥೇಳಿ ಕೇಳಿದರೆ, ಅದಕ್ಕೆ ಭಗವಂತ ಅಂದ ದಾಸರಿಗೆ, ಅಲ್ಲಪ್ಪ, ನಾನು ನಿನ್ನ ಸಲಹೆ ಮಾಡಬೇಕು ಅಂತಾದರೆ ನಿನ್ನ ಒಳಗಡೆ ಸ್ವಲ್ಪ ಕಲ್ಮಶ ಇದೆಯಲ್ಲ, ನಿನ್ನ ಮನಸ್ಸು ಕಲ್ಮಶಪೂರಿತವಾಗಿದೆಯಲ್ಲ. ಏನು ಆ ಕಲ್ಮಶ ಅಂತಂದರೆ ಆಸೆಗಳೆಂಬ ಕಲ್ಮಶದಿಂದ ಕೂಡಿದೆ ನಿಂದು ಅಂತಂದರೆ ಅದಕ್ಕೆ ದಾಸರು ಹೇಳ್ತಾರೆ ಮತ್ತೆ ತಿರುಗಿ, ನೋಡು ಸ್ವಾಮಿ, ದೇಶದೊಳಗೆ ತವ ಭಾಸುರ ಕೀರ್ತಿಗೆ ಕುಂದಲ್ಲವೇ ಕೇಳ್ ಕೃಷ್ಣಯ್ಯ. ನೋಡು, ದೇಶದಲ್ಲಿ ಈ ಪ್ರಪಂಚದಲ್ಲಿ ನಿನಗೆ ಒಂದು ಹೆಸರಿದೆ. ಏನು ಆ ಹೆಸರು ಅಂತಂತಂದರೆ, ನೀನು ಭಕ್ತ ರಕ್ಷಕ ಅಂತ. ಭಕ್ತರಾದ ನನ್ನನ್ನು ನೀವು ರಕ್ಷಣೆ ಮಾಡದೇ ಹೋದರೆ ನಿನ್ನ ಕೀರ್ತಿಗೆ ಚ್ಯುತಿ ಬರ್ತದಲ್ಲ, ಅದಕ್ಕಾದರೂ ರಕ್ಷಣೆ ಮಾಡು ಅಂತಂದರೆ ಆವಾಗ ನಿನ್ನಲ್ಲಿ ಆಸೆ ಇದೆ ಅಂತ ಹೇಳಿದರೆ ಆವಾಗ ದಾಸರು ಹೇಳ್ತಾರೆ, ನನ್ನಲ್ಲಿ ಆಸೆ ಇದೆ ಸರಿ, ಆದರೆ ಆಸೆ ಅಂತನ್ನೋದು ಒಂದು ಮಲಿನ. ಆದರೆ ಆಶಯ ಬಿಡಿಸಿ ಪಿಡಿಕಯ್ಯ, ನನ್ನ ಆಸೆಯನ್ನು ನೀನು ಬಿಡಿಸು, ಆ ಶಕ್ತಿ ನಿನಗಿದೆ ತಾನೇ. ಆ ಆಸೆಯನ್ನು ಬಿಡಿಸಿ ನನ್ನ ಮನಸ್ಸನ್ನು ನಿರ್ಮಲಗೊಳಿಸಿ ನನ್ನನ್ನು ರಕ್ಷಣೆ ಮಾಡಪ್ಪ ಎಂಬುದಾಗಿ ಸಲಿಗೆಯಿಂದ, ಎಷ್ಟು ನಿಂದಾವಚನದಿಂದ ಕೇಳ್ತಾರೆ ನೋಡ್ರಿ, ಕ್ಲೇಶವ ಕಳೆಯೋ ಎನ್ನಯ್ಯ ಎಂಬುದಾಗಿ. ಹೀಗೆ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಹಿಮೆಯನ್ನು ತೋರಿಸಿದ್ದಾರೆ. ಇವರು ಕೋಸಿಗೆ ಮುತ್ಯ ಎಂಬುದಾಗಿ ಗುರು ಜಗನ್ನಾಥದಾಸರನ್ನು ಸ್ತೋತ್ರ ಮಾಡಿರ್ತಕ್ಕಂಥ ಪರಿ ಕೂಡ ಅತ್ಯಂತ ಅದ್ಭುತವಾಗಿದೆ. ಅವರಿಂದ ಅನುಗ್ರಹಿತರಾಗಿದ್ದಾರೆ ಅಂತ ಅನ್ನೋದಕ್ಕೆ ಸಾಕ್ಷಿಯಾಗಿ ಅವರು ಅವರ ಬಗ್ಗೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಗುರು ಜಗನ್ನಾಥಾರ್ಯ ಕರುಣಿಸಯ್ಯ, ಮೊರೆಹೊಕ್ಕೆ ಪದಕ್ಕೆ ಮರೆಯದಲೆ ಪಿಡಿಕಯ್ಯ, ಮತ್ತು ನಿತ್ಯ ಬಿಡದೆ ಭಜಿಸೋ ಕೋಶಿಗಿ ಮುತ್ಯನ ಕೃಪೆ ಗಳಿಸೋ, ಸತ್ಯವಾಗಿ ಭವಕತ್ತಲೆ ಓಡಿಸಿ ಉತ್ತಮ ಗತಿಯನ್ನು ಇತ್ತು ಪಾಲಿಸುವ ಎಂಬುದಾಗಿ ಗುರುಜಗನ್ನಾಥದಾಸರನ್ನು ಬೇಡಿಕೊಂಡಿದ್ದಾರೆ. ಇಂತಹ ಶ್ರೀ ಶ್ಯಾಮಸುಂದರದಾಸರ ಮಧ್ಯಾರಾಧನಾ ಇವತ್ತು ನಡೆದಿದೆ. ಅವರ ಆರಾಧನಾ ನಿಮಿತ್ತವಾಗಿ ಒಂದಿಷ್ಟು ಅವರ ಮಹಿಮೆಯನ್ನು ತಿಳಿದುಕೊಳ್ಳಿರತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ಈ ಜ್ಞಾನ ಕಾರ್ಯವನ್ನು ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿದಾಗ ಈ ಜ್ಞಾನದ ಸೇವೆಯನ್ನು ಮಾಡ್ತೇವೆ ಅಂತೇಳಿ ಮುಂದೆ ಬಂದಿರತಕ್ಕಂತಹ ಉದಾರ ದಾನಿಗಳು ಮಾನವೀಯ ಕ್ಷೇತ್ರದ ವಾಸಿಗಳಾಗಿರ್ತಕ್ಕಂತಹ ಮಾನವೀಯ ಕ್ಷೇತ್ರದವರೇ ಆಗಿರ್ತಕ್ಕಂತಹ ಶ್ರೀ ಜಗನ್ನಾಥದಾಸರ ಗುಡಿಯ ಪಕ್ಕದಲ್ಲೇ ಮನೆ ಇರತಕ್ಕಂತಹ ಅಪುಟ ಮನೆತನದ ಶ್ರೀಮತಿ ಸಹನಾ ಶ್ರೀ ಜಗನ್ನಾಥ ಅವರು ಈಗ ಬೆಂಗಳೂರು ವಾಸಿಯಾಗಿದ್ದಾರೆ. ಅವರ ಮಕ್ಕಳು ಚಿರಂಜೀವಿ ರಘುನಂದನ ಅಪುಟ ಮತ್ತು ಶ್ರೀ ಜಯತೀರ್ಥ ಅಪುಟ ಇವರು ಈ ದಾನ ಸೇವೆಯನ್ನು ಮಾಡಿದ್ದಾರೆ. ಇವರಿಗೆ ಶ್ರೀ ಶ್ಯಾಮಸುಂದರದಾಸರ ಮತ್ತು ಶ್ರೀ ಜಗನ್ನಾಥದಾಸರ ಮುಖ್ಯ ಪ್ರಾಣದೇವರ ಶ್ರೀ ಭಗವಂತನ ಅನುಗ್ರಹ ಈ ಕುಟುಂಬಕ್ಕೆ ವಿಶೇಷವಾಗಿ ಮಾಡಿ ಭಗವಂತನ ಒಂದು ವಿಶೇಷ ಅನುಗ್ರಹ ಮತ್ತು ತತ್ವಜ್ಞಾನ ಆಗಲಿ ಎಂಬುದಾಗಿ ಹೇಳ್ತಾ ಇವತ್ತಿನ ನಮ್ಮ ಒಂದು ಈ ಉಪನ್ಯಾಸ ಕಾರ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಕೊನೆಗೆ ನಮ್ಮ ದೊಡ್ಡಮ್ಮನವರು ಹೇಳಿರತಕ್ಕಂತಹ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅವರು ಶ್ಯಾಮಸುಂದರದಾಸರ ಜೊತೆಗೆ ಒಡನಾಟದಲ್ಲಿ ಇರತಕ್ಕಂಥ ಅವರು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಅದನ್ನು ನಾನು ಈ ಕೊನೆಯಲ್ಲಿ ಇದನ್ನು ಕೊಟ್ಟಿದ್ದೇನೆ. ಅದನ್ನೂ ಕೂಡ ಕೇಳಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಮತ್ತು ಜ್ಞಾನ ಸೇವೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಲು ನಿಮ್ಮ
ಶಿಷ್ಯಂದರಿಗೆ ನಿಮ್ಮ ಸ್ನೇಹಿತರಿಗೆ ಹೇಳಿ ಪಾಲ್ಗೊಳ್ಳುವಂತೆ ಮಾಡಿ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣ ಅರ್ಪಣಿಸ್ತಾರೆ. ಹರೇ ಶ್ರೀನಿವಾಸ. ಶ್ರೀ ಶ್ಯಾಮಸುಂದರದಾಸರು ಇವರು ಮಾನವೀಯ ಸಮೀಪ ಬಲ್ಲಟಿ ಗ್ರಾಮದ ಕವಿ ಗುಂಡಾಚಾರ್ಯರೆಂದು ಇವರ ಹೆಸರು. ಇವರ ಹೆಂಡತಿ ಹನುಮಕ್ಕ, ಮಕ್ಕಳು 5 ಮಂದಿ. ಇವರಿಗೆ 3 ಮಂದಿ ಗಂಡಸು ಮಕ್ಕಳು, ವಿಜಯ, ಪುರಂದರ, ವಿಜಯ, ಶ್ರೀಪಾದ ಅಂತ 3 ಮಂದಿ ಗಂಡು. 2 ಹೆಣ್ಣು ಮಕ್ಕಳು, ರಾಗಮ್ಮ, ಕೊಪ್ಪರಮ್ಮ ಅಂತ. ವ್ಯಾಸಮುನಿ ಎಂಬುವರನ್ನು ಗುಂಡಾಚಾರ್ಯರ ಅಕ್ಕ ವೆಂಕಮ್ಮ ಅಂತ ಅವರು ದತ್ತಕ್ಕೆ ತೊಗೊಂಡಿದ್ದರು. ದತ್ತಕ್ಕೆ ತೊಗೊಂಡು ತಮ್ಮನ ಮಗಳೇ ಮಾಡ್ಕೊಂಡ್ರು ಅವರು ಅವ್ರಿಗೆ ವ್ಯಾಸಮುನಿ ಎಂಬವರನ್ನು. ಇವರು ಶ್ರೀ ಶ್ಯಾಮಸುಂದರದಾಸರು ಬಹಳ ಜ್ಞಾನಿಗಳು. ಅವರು ಕವಿ ಗುಂಡಾಚಾರ್ಯ ಅಂತ ಹೆಸರು ಬಂದರು. ಕವಿತಾ ಮಾಡ್ತಿದ್ರು, ಆಗಿಂದಾಗಲೇ ಹಾಡು ಹೇಳಿಕೊಡ್ತಿದ್ರು ನಮ್ಗೆ ಸಣ್ಣವರಿದ್ದಾಗ. ಆಮೇಲೆ ಇವರೇನು ಮಾಡಿದ್ರು, ನಮಗೆ ತಾತ ಆಗಬೇಕು ಇವರು ಗುಂಡಾಚಾರ್ಯರು. ಇವರು ನಮ್ಮ ಮನೆಯಲ್ಲಿ ಜಗನ್ನಾಥದಾಸರ ಆರತಿಗೆ ಪ್ರತಿ ವರ್ಷ ಬರ್ತಿದ್ರು. ನಮ್ಮ ಮನೆಯಲ್ಲಿ ಮಾನವಿಯಲ್ಲಿ ಬಂದು 3 ದಿವಸ 4 ದಿವಸ ಇದ್ದು ಹೋಗ್ತಿದ್ರು ಅವರು. ದಾಸರಿಯರ ವೇಷ ಹಾಕ್ಕೊಂಡು ಮತ್ತು ತಂಬೂರಿ ಹಿಡ್ಕೊಂಡು ಮನೆಗೆ ಪಲ್ಲಕ್ಕಿ ತೊಗೊಂಡು ಬರ್ತಿದ್ರು ಅವರು, ಮೆರವಣಿಗೆ ಮಾಡಿಕೊಂಡು. ಇವರು ಶ್ಯಾಮಸುಂದರದಾಸರು ಮತ್ತು ಇವರು ಗುಂಡಾಚಾರ್ಯರು. ಇವರಿಗೆ ಸ್ವಪ್ನದಲ್ಲಿ ಶ್ರೀ ಜಗನ್ನಾಥದಾಸರು ಶ್ಯಾಮಸುಂದರ ವಿಠಲ ಅಂತ ಅಂಕಿತ ಮಾಡ್ಯಾರ. ಇವರು ನಮ್ಮ ಅಣ್ಣ ತಂಗಿ ಮೇಲೆ, ನಮ್ಮ ಅಣ್ಣ ನನಗೆ 2 ಮೇಲೆ ಮುಂದೆ ಕೂಡಿಸಿ ಹೇಳಿಸ್ತಿದ್ರು ಅವರು ನಮ್ಮ ಕಡೆಯಿಂದ. ಮೊದಲು ನನ್ನ ಕಡೆಯಿಂದ ಹೇಳಿಸ್ತಿದ್ರು, ಕೇಳೋ ಅಣ್ಣ ಬಲರಾಮಣ್ಣ, ಕೊಡೋ ಹೆಣ್ಣ ನಿನಗೆ ಬಲು ಪುಣ್ಯ ಅಂತ ನನ್ನ ಕಡೆಯಿಂದ ಹೇಳಿಸ್ತಿದ್ರು. ಆಮೇಲೆ ನಮ್ಮ ಅಣ್ಣನ ಕಡೆಯಿಂದ, ಗುಂಡಪ್ಪನ ಕಡೆಯಿಂದ ಕೊಡಕಿಲ್ ತಂಗಿ, ಕೋಮಲಾಂಗಿ, ಶಿವೋಗೆ ಹುಚ್ಚ ಪ್ಯಾಂಗಿ ಅಂತ ಹೇಳಿಸ್ತಿದ್ರು ಅವರು. ಇದರಂತೆ ಮಜಾ ಮಾಡ್ತಿದ್ರು ಅವರು, ಸುಮ್ಮನೆ ಜೋಕು ಮಾಡ್ತಿದ್ರು ಅವರು. ಆಮೇಲೆ ನಮ್ಮ ತಂಗಿ ಅಂಕಮ್ಮ ಅಂತಿದ್ಲು, ಯಾವಾಗ ಅಳಬುರ್ಕಿ ಅಂತಕ್ಕೆ ಅಳಬುರ್ಕಿ ಅಂಕಮ್ಮ ಅಂತ ಆಕಿ. ಅಂಕಮ್ಮ ಅಂತ ಹೆಸರಿಡ್ರಿ ಈಕಿಗೆ, ಅಳಬುರ್ಕಿ ಈಕೆ ಯಾವಾಗ ಅಂತ ಅಂಕಮ್ಮ ಅಂತ ಹೆಸರಿಡ್ತಿದ್ರು ಅಂತ, ಅದು ಜೋಕ್ ಮಾಡ್ತಿದ್ರು ಅವರು. ಆಮೇಲೆ ನಾನು ಹುಟ್ಟಿದಾಗ ಅಕ್ಕಿ ಇದ್ದಿದ್ದಿಲ್ಲ ಅಂತ, ಆಗ ಬರೀ ನವಣಕ್ಕಿ. ನಾವು ಹುಟ್ಟಿದಾಗ ಸುಮ್ಮನೆ ಕಾಮಟ್ರು ಪದಾರ್ಥ ಕೊಟ್ಟರು ನಮ್ಮ ತಂದೆ ಆಚಾರರು, ಅದನ್ನೇ ಬಾಣಂತಿ ಪೂರ್ತಿ ಹಾಕ್ತಿದ್ರಂತೆ ಊಟಕ್ಕೆ. ಆಗ ಅವ್ರೇನು ಮಾಡಿದರು, ನವಣಕ್ಕಿ ನೀವು ಹುಟ್ಟಿ ನೆಲ್ಲಕ್ಕಿ ಕಳೆದಿಟ್ಟಿ, ಇನ್ನು ನೋಡಿ ಆದೇವಮ್ಮ ಕಕ್ಕ ಬಿಕ್ಕಿ ಜಾನಕಿ ಅಂತಿದ್ರು. ಜಾನಕಿ ಜನವ ನಾಮನಂದು ಜಾನಕಿ ಅಂತ ಇಷ್ಟು ಹೇಳಿದ್ರಂತೆ ಅವರು, ಜೋಕ್ ಮಾಡ್ತಿದ್ರು ಇವೆಲ್ಲ ನನಗೆ. ಇವರು ಒಂದು ಸಲ ಕುರುಡಿಗೆ ಹೋಗಿದ್ರು. ಇವರು ಕುರುಡಿಗೆ ಅಲ್ಲಿ ಇವರ ಹೊಲಗಳಿದ್ದವು. ಹೊಡೆದಾಗ ಜೋಳದ ರಾಶಿ ನಡೆದಾಗ ಎಲ್ಲ ಜೋಳದ ಚೀಲ ತುಂಬಿ ಹೊಲದ ಕಟ್ಟಿಟ್ಟಿದ್ರಂತ ಸಾಲಕ್ಕೆ 7-8 ಚೀಲ. ಆವಾಗ ಏನು ಮಾಡಿದ್ರು, 2 ಕಳ್ಳರು ಬಂದು 2 ಚೀಲ ತೊಗೊಂಡು ಹೋಗ್ಬಿಡ್ತಾರೆ. ಜೋಳದ ಚೀಲ ತೊಗೊಂಡು ಹೋದ್ಗಳಿಗೆ ಸ್ವಾಮಿ ನೋಡಿದವ್ರು ಹೇಳ್ತಾರೆ, ಸ್ವಾಮಿ ನಿಮ್ಮ ಜೋಳದ ಚೀಲ ಕಳ್ಳರು ತೊಗೊಂಡು ಹೋದ್ರು ಅಂತ ಹೇಳ್ತಾರೆ. ಹೇಳಿದ್ಗಳಿಗೆ ಆಗ ಅವರದಾದ್ರೆ ಅವ್ರಿಗದಾಗಲಿ, ನಮ್ದಾದ್ರೆ ನಮಗಾಗ್ತದಪ್ಪ, ಅದಕ್ಕೆ ಅಕ್ಕ ಅವರು ತೊಗೊಂಡೋದ್ರು ಹೋಗ್ಲಿ ಬಿಡು ಅಂತ ಹೇಳ್ತಾರೆ. ಅವ್ರು ಇನ್ನೂ ಸ್ವಲ್ಪ ದೂರ ಹೋಗಿದ್ರೋ ಎಲ್ಲೋ ಕಣ್ಣು ಕಾಣಿಸ್ಲಾರ್ದಂಗೆ ಆಗ್ಬಿಡ್ತಾರೆ. ಅವರಿಗೆ ಕಣ್ಣೇ ಕಾಣಿಸೋದಿಲ್ಲ. ಅಯ್ಯೋ ಸ್ವಾಮಿ ತಪ್ಪಾಯಿತು ನಮ್ಮದು ಅಂತಂದು ಪುನಃ ಬಂದು ಆಕೆ ಜೋಳದ ಚೀಲ ಇಟ್ಟು ಹೋಗ್ಬಿಡ್ತಾರಂತವ್ರು, ಕೈ ಮುಗಿದು ಹೋಗ್ಬಿಡ್ತಾರಂತವ್ರು. ಇಂಥ ಅವರು ಭಾಳ ಮಹಾತ್ಮರು. ಹಾಡು ಇವರು ಆಗಿಂದಾಗಲೇ ಹಾಡು ಮಾಡ್ತಿದ್ರು. ಒಂದು ಬೇಡರ ಕಣ್ಣಪ್ಪ ಅಂತ ಸಿನಿಮಾ ಭಾಳ ಸಿನಿಮಾ ನೋಡ್ತಿದ್ರು ಅವರು. ಯಾವಾಗ ನಾವು ಹೋಗಿರ್ತೀವಿ ಸಣ್ಣವ್ರ ಸಿನಿಮಾಕ್ಕೆ. ಅದರಲ್ಲಿ ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ ಅಂತ ಇದು ಹಾಡು. ಇದರ ಮೇಲೆ ದೇವರ ಹಾಡು ಮಾಡಿದರು. ಇಂದಿರೇಶ ಬಂದು ಕಾಯೋ ಸಿಂಧು ಶಾಹಿ ವಾಸುದೇವ, ನೊಂದೆನಯ್ಯ ತಾಪತ್ರಯದಿ ಪಾಲೀಸಯ ಅಂತಿದ್ದು ಹಾಡು. ಆಮೇಲೆ ಇವರು ಹಸಿಕಾರದ ಹಾಡು, ಆರತಿ ಹಾಡು, ಆಶೀರ್ವಾದ ಹಾಡು ಇವೆಲ್ಲ ಮಾಡ್ಯಾರ ಇವರೆಲ್ಲ ಶ್ಯಾಮಸುಂದರದಾಸರು. ಈ ರೀತಿ ಇವರು ನಮ್ಮ ಮನೆಯಲ್ಲಿ ಯಾವಾಗ ಇರ್ತಿದ್ರು ಶ್ರೀ ಶ್ಯಾಮಸುಂದರದಾಸರು. ಇವರು ಕವಿತಾ ಮಾಡಿ ಹಾಡು ಹಾಡ್ತಿದ್ರು, ಎಲ್ಲ ಹೇಳ್ತಿದ್ರು. ಎಷ್ಟೋ ಹಾಡು ಮಾಡ್ಯಾರ, ಎಷ್ಟೋ ಮಹಿಮೆಗಳು ಅವ ಇವರು. ನನಗೆ ತಿಳಿದಷ್ಟು ನಾನು ಹೇಳೀನಿ ಅಷ್ಟೇ. ಹರೇ ಶ್ರೀನಿವಾಸ ಅಷ್ಟೇ.